ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಅರ್ಜುನನ ಹೆಚ್ಚುವರಿದ ಪ್ರಶ್ನೆಗೆ ನಡೆಸಿಕೊಡುವವರ, ಶ್ರದ್ಧೆಯಿಂದ ನಡೆಸಿಕೊಡುವವರ ಫಲ, ಗತಿ, ವ್ಯವಸ್ಥೆ ಅದು ಏನು? ಸತ್ವವೇ? ಅದು ರಜಸ್ಸೇ? ಅದು ತೆಗೆದಿಡುವ ತಮಸ್ಸೆ ಅಂತ ಕೇಳಿದಾಗ ಕೃಷ್ಣ ಮುಂದಕ್ಕೆ ಅಧಿಕಾರಿಯ ಬಗ್ಗೆ ಹೇಳಬೇಕು ಅಂತ ತಿಳಿಸಿಕೊಟ್ಟ ಕರ್ಮದ ಚೌಕಟ್ಟನ್ನು ನಮ್ಮ ಮುಂದೆ ಪ್ರಸ್ತಾವಗೈದ. ಕರ್ಮ ಆಗುವಲ್ಲಿ ಯಾರೆಲ್ಲ ಕಾರಣರಿರ್ತಾರೆ, ಅದರಲ್ಲಿ ಒಂದು ಅಂಶ ಮಾತ್ರವೇ ಕರ್ತೃ. ಅಧಿಷ್ಠಾನ, ಕರ್ತೃ, ಕಾರಣ ಇದೆಲ್ಲ ಇಟ್ಟುಕೊಂಡಾಗ ದೈವವನ್ನು ಸೇರಿಸಿಕೊಂಡರೆ, ವಿವಿಧ ಚೇಷ್ಟೆಗಳನ್ನು ಪ್ರತ್ಯೇಕ ಗುರುತಿಸಿಕೊಂಡರೆ ಐದರಲ್ಲೊಂದು ಕರ್ತೃ. ಆ ಕರ್ತೃವಿನಲ್ಲಿಯೂ ಮೂರು ಬಗೆ ಮುಖ್ಯವಾಗಿ. ಹಾಗಾಗಿ ಕರ್ಮದ ನಡೆಯಲ್ಲಿ ಕರ್ತೃವು ಒಂದು ಅಂಶನಾಗಿದ್ದರೂ ಆ ಕರ್ತೃವಿನಲ್ಲಿರತಕ್ಕ ಮೂರು ಅಂಶದಲ್ಲಿ ಯಾವ ಅಂಶವು ಫಲವನ್ನು ಕೇಳುತ್ತೆ, ಎಂತಹ ಫಲವನ್ನು ಪಡೆಯಬಹುದು ಅನ್ನುವುದರ ಬಗ್ಗೆ ಕರ್ತೃತ್ವದ ವಿಶ್ಲೇಷಣೆಯಲ್ಲಿ ಮಾಡುವವನ ವ್ಯತ್ಯಾಸಗಳನ್ನು ಕೃಷ್ಣ ಪರಿಚಯಿಸ್ತಾ ರಾಜಸ ಕರ್ತೃವನ್ನು, ಮುಖ್ಯವಾಗಿ ಸಾತ್ವಿಕನನ್ನು ಹೇಳಿಯಾಗಿದೆ. ಹೀಗಿರುತ್ತಾನೆ ಅಂತ ಕೃಷ್ಣ. ರಾಜಸ ಹೇಗಿರ್ತಾನೆ ಅಂದರೆ ರಾಗಿ, ಕರ್ಮಬಲ ಪ್ರೇಪ್ಸು, ಲುಬ್ಧ, ಹಿಂಸಾತ್ಮಕ, ಅಶುಚಿ, ಹರ್ಷಶೋಕಾನ್ವಿತ ಕರ್ತ ರಾಜಸಃ ಪರಿಕೀರುತ್ತಿದ. ಅನೇಕ ರಾಜಸ ಮುಖಗಳನ್ನು ಹೇಳುತ್ತಾನೆ. ಸಾಮಾನ್ಯವಾಗಿ ನಮಗೆ ಇನ್ನು ಮುಂದಕ್ಕೂ ಹಿಂದಕ್ಕೂ ಹೇಳಿದ್ದ ದೌಭೂತ ಸರ್ಗವು ಲೋಕಸ್ಮಿನ್ ದೈವ ಆಸುರ ಏವಚ ಅಂತ. ಲೋಕದಲ್ಲಿ ಎರಡು ಬಗೆಯ ಜನರು ಇದ್ದಾರೆ ಅಂತ. ಆದ್ದರಿಂದ ಕರ್ತೃಗಳು ಅಂದರೆ ಎರಡು ಬಗೆಯವರು ಅಂತ ಮೊದಲೇ ಹೇಳಿ ಆಗಿದೆ ಅವನು. ಅದರಲ್ಲಿ ದೈವ ಅಂತ ಒಂದು ಮುಖ, ಇನ್ನೊಂದು ಆಸುರ ಅಂತ ಹೇಳಿಬಿಟ್ಟಿದ್ದಾನೆ. ಆಸುರ, ರಾಕ್ಷಸ ಎಲ್ಲ ಅದರಲ್ಲೇ ಬರ್ತದೆ. ಒಂದು ಮುಖದ ದೈವ ಅಂದರೆ ಅದು ಸಾತ್ವಿಕವಾದದ್ದು, ದೇವತೆಗಳೆಡೆಗೆ ಸಾಗುವಂಥದ್ದು, ದೈವಿ ಲಕ್ಷಣಗಳನ್ನು ಪಡೆದದ್ದು ಅಂತ. ಆಸುರ ಲಕ್ಷಣ ಏನಿದೆ ಅಂತ ಬಹಳ ವಿಸ್ತಾರವಾಗಿ ಆಸುರ ಲಕ್ಷಣ ಅಂದರೆ ಕೆಟ್ಟ ಕರ್ತೃಗಳ ಬಗ್ಗೆ ಹಿಂದೆ ಹೇಳಿದ್ದಾನೆ ಕೃಷ್ಣ. ದೈವ ಲಕ್ಷಣದಲ್ಲಿ ಸಾತ್ವಿಕರು ಸೇರಿಬಿಟ್ರೆ ಇನ್ನು ಎರಡು ಜಾತಿಗಳು ಹೊರಗೆ ಬಂತು. ಆದರೆ ಅಸುರರನ್ನು ತಾಮಸರು ಅಂತ ಸ್ಪಷ್ಟ ಹೇಳಿಬಿಟ್ರೆ ನಡುವಿನ ಜಾತಿನವರು ಕೈಬಿಟ್ಟ ಹಾಗೆ. ಅದನ್ನು ಕೃಷ್ಣ ಹಿಂದೆ ಸ್ಪಷ್ಟವಾಗಿ ಸತ್ವ ವಿರೋಧಿಗಳು ಎನ್ನುವ ದೃಷ್ಟಿಯಿಂದ ರಾಜಸರನ್ನು ತಾಮಸರನ್ನು ಪ್ರತ್ಯೇಕವಾಗಿಟ್ಟ. ಇಲ್ಲಿ ಪ್ರತ್ಯೇಕ ಇಟ್ಟದ್ರಲ್ಲಿ ಒಂದು ಸುಧಾರಣೆ ಇದೆ ಅಂತ ಹೇಳಲಿಕ್ಕೆ ರಾಜಸರನ್ನು ಎತ್ತಿಕೊಂಡ. ಸಾಮಾನ್ಯವಾಗಿ ಕರ್ಮತಂತ್ರದಲ್ಲಿ ಸಾತ್ವಿಕರು ಎನ್ನುವುದಾಗಿ ದೇವತೆಗಳನ್ನು ನಾವು ಗಟ್ಟಿ ಮಾಡಿಬಿಟ್ರೆ, ತಾಮಸರು ಅಂತ ಹೇಳಿಕೊಂಡು ಕರ್ಮವನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವ ಆಸುರರು, ರಾಕ್ಷಸರು ಅಂದರೆ ಗುಣವೃತ್ತಿಗಳಲ್ಲಿ ರಾಕ್ಷಸರು, ಅಸುರರು ಈ ಲೋಕದಲ್ಲಿ ಇಲ್ಲ, ಅದೆಲ್ಲ ಗಲಾಟೆ ಮಾಡಲಿಕ್ಕೆ ಇಲ್ಲ. ಕೃಷ್ಣ ಹೇಳಿ ಆಗಿದೆ. ಅಸುರರು ಅಂದರೆ ಏನು ಅಂತ ಕೃಷ್ಣ ಪರಿಚಯ ಕೊಟ್ಟಿದ್ದಾನೆ. ಕೃಷ್ಣನ ಲೆಕ್ಕದಲ್ಲಿ ಹೇಗಿದ್ದಾರೆ ಅಸುರರು ಎನ್ನುವಂಥ ಗುಣಲಕ್ಷಣದ ಔಚಿತ್ಯವನ್ನು ಬಹಳ ಸ್ಪಷ್ಟ ನೋಡಿಕೊಳ್ಬೋದು. ಅದರಲ್ಲಿ ಕೋರೆದಾಡೆಯೋ, ಕೊಂಬು ಬರುವುದೋ, ಕರಾಳವಾದಂಥ ಮೋರೆಯೋ, ಕಪ್ಪಗಿನ ದೇಹವೋ, ಎತ್ತರದ ಗಾತ್ರವೋ ಅದನ್ನೇ ಲಕ್ಷಣ ಹೇಳಲಿಲ್ಲ ಕೃಷ್ಣ. ದೈವೋ ವಿಸ್ತರಶ ಪ್ರೋಕ್ತ ಅಸುರಾನ್ನ ಪಾರ್ಥಮೇ ಶೃಣು ಅಂತ ಹೇಳಿಕೊಂಡು ಒಂದೊಂದೇ ಹೇಳ್ತಾ ಬಂದು ಈಶ್ವರೋಹಂ ಅಹಂಭೋಗ ಎಲ್ಲ ಹೇಳುತ್ತಾ ಇದ್ದ ಅವರ ಲಕ್ಷಣ ಹೇಗಿದ್ದ. ಅಂಥವ್ರು ಬೇಕಾದಷ್ಟು ಜನ ಸಿಗ್ತಾರೆ ನಮಗೆ. ಅದನ್ನ ಅಸುರರನ್ನು ಹೊರತುಪಡಿಸಿದರೆ, ದೇವತೆಗಳನ್ನು ಬದಿಗಿರಿಸಿದರೆ ನಡುವೆ ಸಿಕ್ಕುವವರೇ ರಾಜಸರು. ಅದನ್ನು ಮನುಷ್ಯರಲ್ಲಿರತಕ್ಕಂಥ ದೈವಿಕ ಗುಣ, ಮನುಷ್ಯರಲ್ಲಿರತಕ್ಕಂಥ ಆಸುರ ಭಾವ, ಅದು ಎರಡೂ ಹೊರತುಪಡಿಸಿರತಕ್ಕಂಥ ರಾಜಸ ಮುಖಗಳನ್ನು ಈಗ ಪರಿಚಯಿಸ್ತಾನೆ.
ಅದನ್ನು ಎಲ್ಲಿದ್ದಾರೆ ಕೇಳಿದರೆ ಮನುಷ್ಯರಲ್ಲೇ ಇದ್ದಾರೆ. ಹೆಚ್ಚು ಜನ ಇಲ್ಲಿ ಸಿಗ್ತಾರೆ. ಸಾತ್ವಿಕರು ಹೇಗಿದ್ದಾರೆ ಅಂದರೆ ನಮಗೆ ಅರ್ಥ ಆಗಿಬಿಟ್ಟಿದೆ. ಬಹಳ ಕಡಿಮೆ ಜನ, ಯಾವುದೇ ರೀತಿಯಾದ ಸಂಘವನ್ನು, ಮುಕ್ತ ಸಂಘ, ಅನಹಂವಾದಿ, ಧೃತ್ಯುತ್ಸಾಹ ಸಮನ್ವಿತ, ಅದನ್ನು ಗುರುತಿಸಿದ್ದಾರೆ. ಪಾಂಡವರೇನು ಬದುಕಿದ್ದಾರೆ ಅಂತ ಗೊತ್ತಾಯಿತು. ದ್ರೌಪದಿಯ ಸ್ವಯಂವರದಲ್ಲಿ ದ್ರೌಪದಿಯನ್ನು ಪಡೆದವರು ಪಾಂಡವರೇ ಅಂತ ಹೇಳಿ ಅರ್ಥ ಆಯಿತು ಕೌರವಾದಿಗಳಿಗೆ. ಯುದ್ಧ ಮಾಡುವ ಅಂತ ಯೋಚನೆ ಮಾಡಿದರು. ಯುದ್ಧ ಮಾಡಿದರೆ ಆ ಯೋಚನೆ ಮಾಡುವಲ್ಲಿ ಅವರನ್ನು ಏನಾದರೂ ಮಾಡಿಕೊಂಡು ಬದಲಾಯಿಸಲಿಕ್ಕೆ ಬರುತ್ತೋ, ಬೇರೆ ಮಾಡಲಿಕ್ಕಾಗುತ್ತೋ, ದೃಪದನಿಂದ ಏನಾದರೂ ಅವರನ್ನು ದೂರ ಮಾಡಲಿಕ್ಕೆ ಬರ್ತದ, ಧೃತರಾಷ್ಟ್ರನ ತಮ್ಮಂದಿರಲ್ಲಿ ಏನಾದರೂ ಗಲಾಟೆ ಮಾಡಬಹುದಾ, ಇದನ್ನೆಲ್ಲ ಲೆಕ್ಕಾಚಾರ ಮಾಡಿದೆ. ಇದೆಲ್ಲ ರಾಜಕೀಯದ ದಾಳಗಳು, ಕ್ರಮಗಳು. ಆಗ ಕರ್ಣನೇ ಹೇಳುತ್ತಾನೆ, ಆಗಲಿಕ್ಕಿಲ್ಲ ಅಂದ. ಯಾವ ಕಾಲಕ್ಕೂ ಪಾಂಡವರಲ್ಲಿ ಒಬ್ಬರೊಬ್ಬರನ್ನು ಹಿಡಿಸಿ ಹಾಕಿ ಬೇರೆ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಅವರು ಉತ್ಸಾಹ ಪಾಲಿತಾಹ ಅಂತಾರೆ. ಅವರಿಗೆ ಉತ್ಸಾಹ ಇದೆ. ಉತ್ಸಾಹ ಶಕ್ತಿ ವಿಪುಲ ಮಂತ್ರಶಕ್ತಿಶ್ಚ ಅಂತಾನೆ. ಪಾಂಡವರಲ್ಲಿರತಕ್ಕಂತಹ ಒಂದು ಅದ್ಭುತವಾದಂತಹ ಗುಣ ಕೇಳಿದರೆ ಅವರಲ್ಲಿ ಪ್ರತಿಯೊಬ್ಬರಲ್ಲಿ ತುಂಬು ತುಳುಕುವ ಉತ್ಸಾಹ. ನೀನು ಒಬ್ಬನನ್ನು ನಿಲ್ಲಿಸಲಿಕ್ಕೆ ಬರುವುದಿಲ್ಲ. ಈ ರೀತಿಯಾಗಿ ಅವರ ಲಕ್ಷಣ ಹೇಳುತ್ತಾನೆ. ಹೀಗೆ ಧೃತಿಂ ಕುಂತ್ಯ ಹೇಳಿದಾಗೆ ಅನೇಕ ಕಡೆಗಳಲ್ಲಿ ಅವರವರ ಗುಣಲಕ್ಷಣಗಳನ್ನು ಮತ್ತೆ ಮತ್ತೆ ಎತ್ತಿ ಹೇಳುವ ಮೂಲಕ ಸಾತ್ವಿಕ ಕರ್ತರು ಹೀಗಿರ್ತಾನೆ ಅಂತ ಪರಿಚಯ ಮಾಡಿಸ್ತಾರೆ. ಈಗ ರಾಜಸರನ್ನು ಹೇಳುವ ಮೂಲಕ ಸಾತ್ವಿಕರಿಗಿಂತ ಎಷ್ಟು ದೂರ ಇದ್ದಾರೆ. ಕೆಲವೇ ಜನ ಸಾತ್ವಿಕರು ಸಿಗುವಂಥದ್ದು ನಮಗೆ. ಸಿದ್ಧಿಸಿದ್ಯೋ ನಿರ್ವಿಕಾರ. ಅದಲ್ಲದೆ ಕರ್ಮವನ್ನು ತನ್ನ ಎಡೆಗೆ ಎಳೆದುಕೊಂಡು ಮಾಡುವವನು ರಾಜಸ ಹೇಗಿರುತ್ತಾನೆ. ರಾಗಿ ಬೆರಳು ನಾವು ಸುಮ್ಮನೆ ಮಡಿಸುವುದು ಬಿಡಿಸುವುದು ಸುಮಾರು ಆಚೀಚೆ ಇರ್ತದೆ. ಆದರೂ ಮಡಿಸುವುದಾದರೂ ಬಿಡಿಸುವುದಾದರೂ ಹೇಳುವಾಗ ಶಬ್ದದಲ್ಲಿ ಆದರೂ ಒಂದು ಬೇಕಲ್ಲ. ರಾಗಿ ಅಂತ ಒಂದು ಮಾಡಿದರೆ, ಕರ್ಮಫಲ ಪ್ರೇಪ್ಸುಹು ಇನ್ನೊಂದು, ಲುಬ್ಧ ಮೂರನೆಯದ್ದು, ಹಿಂಸಾತ್ಮಕ 4, ಅಶುಚಿ 5, ಆನಂತರ ಹರ್ಷ ಶೋಕ ಅನ್ವಿತ 6 7, ಅದೇನೋ ಅದರಲ್ಲಿ ಸಂಶಬ್ದ ಇಲ್ಲ, ಅನ್ವಿತ ಅಷ್ಟೇ. ಅದೇ ಹೇಳಿ ಧೃತ್ಯುತ್ಸಾಹ ಸಮನ್ವಿತ ಅಂತ ಹೇಳುವಾಗ ಕೃಷ್ಣನನ್ನು ನಾವು ನೋಡಬೇಕು. ಹರ್ಷ ಶೋಕಾನ್ವಿತ ಕರ್ತ ಹೇಳುವಾಗಲೂ ನೋಡಬೇಕಾಗತ್ತೆ. ಉಪಸರ್ಗ ಹಾಕುವುದರಿಂದ ವಿಶೇಷಾರ್ಥವನ್ನು ತುಂಬಿಸಿದ್ದಾನೆ ಅಂತ ಅವನೇ ಹೇಳುತ್ತಾನೆ. ಮೊದಲ ಲಕ್ಷಣ ಮಾಡಿಕೊಳ್ಳುವ ರಾಜಸ ಹೇಗಿರ್ತಾನೆ, ಕರ್ಮ ಮಾಡುವವ ಕರ್ತೃ. ರಾಜಸ ಕರ್ತೃಂದ ಯಾರನ್ನು ಗುರುತಿಸ್ಬೋದು ನಾವು? ನೇರ ಹಣೆಬಟ್ಟೆ ಅಂಟಿಸ್ಬೋದು. ಆಸೆಯಿಂದ ಮಾಡುವವ ಅಷ್ಟೇ. ರಾಗಿ ಅಂತ ದುಡ್ಡಿನ ಆಸೆಯೋ, ಕೀರ್ತಿ ಕಾಮನೆಯೋ, ಪ್ರತಿಷ್ಠೆಯ ಹಮ್ಮೋ, ಒಟ್ಟಾರೆ ಮಮತೆಯಿಂದ ದೂರ ಇದ್ದವನು ಅಲ್ಲ ಅಷ್ಟೆ. ಕರ್ತೃತ್ವದ ಅಭಿಮಾನದಿಂದ ಬರುವವನು ಹೌದು. ಅವನಿಗೆ ಆಸೆಗಳು ಉಂಟೆ, ಅನುರಾಗ ಇದೆ, ಕಾಮ ಇದೆ, ಬಯಕೆ ಇದೆ. ಬಯಸಿ ಮಾಡುತ್ತಾನೆ, ಏನನ್ನಾದರೂ ಬಯಸಿ ಮಾಡ್ತಾನೆ. ಎಲ್ಲಿಯಾದರೂ ಬಯಕೆ ಬಂತೋ ಸಂಘ ದೂರನಾಗಲಿಲ್ಲ, ಅವನು ಮುಕ್ತ ಸಂಘ ಆಗಲಿಲ್ಲ. ಅದಾದ ತಕ್ಷಣ ಏನಾಗುತ್ತೆ ಅಂದರೆ, ನಾವು ಬೆರಳದು ಕೇಳಿದ ಲೆಕ್ಕ ಮಾತ್ರ ಮಾಡಿದ್ದು. ರಾಗಿ ಅಂದರೆ ರಾಗಿ, ಕೋಪಿ ಎಲ್ಲ ಆಗತ್ತೆ. ರಾಗದಿಂದ ಕಾಮಾತ್ ಕ್ರೋಧೋ ಅಭಿಜಾಯತೆ, ಕ್ರೋಧಾದ್ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ವಿನಶ್ಯತಿ. ಅದನ್ನು ಒಂದು ಹೇಳಿದ್ದು ಮಾತ್ರ ಅವನು ಸೂಚನೆ. ನಾವು ಹೇಳೋದಷ್ಟೇ, ಒಂದೇ ಅಲ್ವ ತಪ್ಪು, ಪರವಾಗಿಲ್ಲ ಅಂತ. ಒಂದು ತಪ್ಪು 100 ತಪ್ಪನ್ನು ಮತ್ತೆ ಸೃಷ್ಟಿ ಮಾಡುತ್ತೆ, ಮುಂದುವರಿಸೋದು. ಸುಳ್ಳು ಹೇಳುವುದು ಅಂತಾಯಿತು. ಅವನು ಹೇಳಿಬಿಟ್ಟ, ಯಜ್ಞೋನೃತೇನಕ್ಷರತಿ ಅಂತ. ಒಂದು ಸುಳ್ಳು ಹೇಳಿದ್ದರಿಂದ ಏನಾಗಲಿಲ್ಲ. ಸುಳ್ಳಿನಿಂದ ನೀನೊಂದೊಮ್ಮೆ ಮಾಡಿದ ಏನು ಒಳ್ಳೆಯ ಕೆಲಸವೋ ಅದು ಪರಿಪೂರ್ಣವಾಗಿ ಹಾಳಾಗಿ ಹೋಗುತ್ತೆ ಅಂತ. ಯಜ್ಞ ಹಾಳಾಗುವುದು, ನಮ್ಮ ಧರ್ಮಕರ್ಮಗಳು ಹಾಳಾಗಿ ಹೋಗುವುದು ಯಾಕೆಂದರೆ ಯಾವುದೋ ಒಂದು ವಂಚನೆಯ ಸುಳ್ಳಿನ ಮೇಲೆ ನಿಂತು, ತಪ್ಪಿನ ಮೇಲೆ ನಿಂತು. ಯಾವುದೋ ಒಂದು ಪ್ರಾಯಶ್ಚಿತ್ತ ಹೇಳಲಿಕ್ಕೆ ಹೋಗಿ ಸುಳ್ಳು ಹೇಳಿ ಮಾಡಿಸಿದರೆ ಪರಿಪೂರ್ಣವಾಗಿ ನಷ್ಟ ಆಯಿತು ಅಂತ. ಯಾವುದೇ ಕರ್ಮಾಂಗಗಳಲ್ಲಿ ಸುಳ್ಳು ಬರಲಿಕ್ಕಿಲ್ಲ. ಅದರಿಂದ ಪ್ರಧಾನವಾಗಿರುವಂಥದ್ದು ಸತ್ಯ, ಅದರ ಮೇಲೆ ನಿಂತಿದೆ. ವೇದ ಅದು ಸತ್ಯವಾಗಿದೆ, ಆದ್ದರಿಂದ ಅದರ ಧರ್ಮಗಳು ನಿಷ್ಠೆಯಲ್ಲಿ ಇರಬೇಕು ಅಂತ. ಹೀಗೆ ರಾಗದಿಂದ ಏನೋ ಒಂದು ಆಸೆಯಿಂದ ಎಲ್ಲಿಯೋ ಒಂದು ಸುಳ್ಳನ್ನು, ಯಾವುದೋ ಒಂದು ಸಿಟ್ಟನ್ನು, ಇನ್ಯಾವುದೋ ಒಂದು ಬಗೆಯನ್ನು ಅವನು ಮಾಡಿಕೊಳ್ಳುತ್ತಾನೆ. ಅಲ್ಲಿಂದ ಪರಿಪೂರ್ಣವಾದ ನಾಶಕ್ಕೆ ಅವನು ಹೋಗ್ತಾನೆ ಅಂತ. ಆದ್ದರಿಂದ ರಾಗವನ್ನು ಹೇಳುವ ಮೂಲಕ ಅನುರಾಗವನ್ನು, ಪ್ರೀತಿಯನ್ನು, ಅದರ ಮೇಲಿರತಕ್ಕಂಥ ಮಮತೆಯನ್ನು, ಕರ್ತೃತ್ವದ ಅಭಿಮಾನವನ್ನು ಹೇಳಿದಾಗ
ರಾಜಸರ ಮುಖಗಳು ತೆರೆದುಕೊಳ್ಳುತ್ತವೆ ಅಂತಾನೆ. ಇದಿಷ್ಟೇ ಅಂತಾನೆ. ರಾಜಸ ಅಂದರೆ ರಂಜರಾಗೆ ಅಂತ. ರಜಸ್ಸು ಗುಣ ಕೇಳಿದರೆ ಅದು ಖುಷಿ ಕೊಡುವಂಥದ್ದು, ಇಷ್ಟಪಡಿಸುವಂಥದ್ದು, ಬೇಕೆನಿಸುವಂಥದ್ದು, ಕಾಮನೆಗಳಿಗೆ ನಮ್ಮನ್ನು ಎಳೆದೊಯ್ಯುವಂಥದ್ದು. ಅಂದ ಕರ್ಮ ತನ್ನೆಡೆಗೆ ತನ್ನನ್ನು ಎಳೆಯುತ್ತೆ. ಯಾಕೆ ಕೇಳಿದರೆ ಏನೋ ಪ್ರಲೋಭನೆ ಮಾಡ್ತಾ ಇದೆ, ಮಾಡಬೇಕು ಅಂತ ಕಾಣುತ್ತೆ ಅಂತ. ಅದರ ಮೇಲೆ ಅಟ್ಯಾಚ್ಮೆಂಟ್ ಅಂತಾನೆ, ಸಂಬಂಧದ ಪ್ರಜ್ಞೆ ಜಾಸ್ತಿ ಮೂಡುತ್ತೆ. ಅದಕ್ಕೆ ಮೊದಲೇ ಹೇಳಿದ್ದ ಮುಕ್ತ ಸಂಗಹ ಅಂತ. ಹಚ್ಚಿಕೊಳ್ಳದೆ ಮಾಡು, ಇವ ಹಚ್ಚಿಕೊಂಡು ಮಾಡ್ತಾನೆ ಅಷ್ಟೆ. ರಾಜಸನಿಗೂ ಸಾತ್ವಿಕನ ವ್ಯತ್ಯಾಸ ಅಷ್ಟೆ. ಅಂಟಿಕೊಂಡಿರ್ತಾನೆ, ಹೊರಗೆ ಬರಲಿಕ್ಕೆ ಆಗುವುದಿಲ್ಲ, ಅದು ಅಂಟಿಕೊಳ್ಳುತ್ತದೆ. ಮತ್ತೆ ಅದಕ್ಕೆ ಅನುಬಂಧಂ ಕ್ಷಯಂ ಹಿಂಸಾ ಎನ್ನುವಲ್ಲಿ ನಾನು ಹೇಳಿದ್ದು, ಬಂಧವನ್ನು ದೂರ ಮಾಡಿರಬೇಕು ಅಂತ. ಅದನ್ನು ನೋಡಿರಬೇಕು. ಎಲ್ಲಿ ನಾವು ಕೈ ಹಾಕಿದ್ದಾರೆ ಅಂಟಿಕೊಳ್ಳುತ್ತೇವೆಯೋ ಅಲ್ಲಿ ಕೈ ಹಾಕಬಾರ್ದು, ಎಲ್ಲಿ ನಾವು ನಮ್ಮನ್ನೇ ಕಳ್ಕೊಳ್ಳುತ್ತೇವೆಯೋ ಅಲ್ಲಿ ಕೂತಿರಬಾರ್ದು. ಯತಿ ಯಯಾತಿ ಸಂಯಾತಿ ಆಯತಿ ನಿಯತಿ ಕೃತಿ 6 ಜನರು ಮಕ್ಕಳು ನವಸನಿಗೆ. ಆದರೆ ಯತಿ ದೊಡ್ಡವ, ಹಿರಿಯವ, ಅವನು ಪಟ್ಟಕ್ಕೆ ಬರಲಿಕ್ಕೆ ಕೇಳಲಿಲ್ಲ. ನಾನು ಬರೋದಿಲ್ಲ ಅಂದ. ಯಾಕೆ ಕೇಳಿದರೆ ನನಗೆ ಅಂತಹ ಅರಸೊತ್ತಿಗೆ ಸಿಂಹಾಸನ ಬೇಡ ಅಂದ. ಅಲ್ಲಿ ಕೂತ ತಕ್ಷಣ ನಾನು ಯಾರು ಅಂತ ಮರೆತು ಹೋಗುತ್ತೆ ಅಂತನವ. ಒಂದಿಮ ಆಗದರೆಲ್ಲ ಹೇಳಬೇಕಾಗತ್ತೆ. ಬಹುಪರಾಕ್ ಅಂತ ಹೇಳಿಕೊಂಡು ಸಿಂಹಾಸನಾಧೀಶ್ವರ ಅವನ ಹೆಸರು ಹೇಳಿಕೊಂಡು ಎಲ್ಲ. ಯತ್ರ ಪ್ರವಿಷ್ಟ ಪುರುಷ ಆತ್ಮಾನಂ ಅವಬುದ್ಧ್ಯತೆ ಅಂತ. ಎಲ್ಲಿ ಕೂತಾಗ ಮನುಷ್ಯ ಬಲಿರೇನಯ್ಯ ಇರುವಂತಹ ಸ್ಥಳ ನಾನು ಯಾರು ಅಂತ ಹೇಳ್ತಾನೋ, ಹಿಂದಿನವರು ಕೂತು ಭಾಗವತರು ಹೇಳಬೇಕು, ಓ ನೀನಿಂಥ ಮನುಷ್ಯ ಮಾರಾಯ ಅಂತ. ಅದು ಗೊತ್ತಿಲ್ಲ ಅವನಿಗೆ, ಕೇಳಿಕೊಳ್ಳುತ್ತಾನವನು. ಜನಕ್ಕೆ ಪರಿಚಯಿಸುವುದು ಯಾರೋ ಒಬ್ಬ ಕೂತವನಿಗೆ ಗೊತ್ತಿಲ್ಲ. ನರದೇವ ಅಭಿಮಾನ ಅಂತಾನೆ. ರಹುಗಣ ರಾಜನಿಗೆ ಅಡಿಯಲ್ಲಿ ಮೇನೆಯನ್ನು ಹೊತ್ತುಕೊಂಡ ಹೆಗಲು ಕೊಟ್ಟ. ಹೊತ್ತುಕೊಂಡ ಹೇಳುವುದಕ್ಕೂ ಕಮ್ಮಿ, ಹೆಗಲು ಕೊಟ್ಟವ ಅಷ್ಟೇ. ಆ ಹೆಗಲು ಕೊಟ್ಟ ಜಡವಾಗಿ ನಿಂತ ಜನ್ಮಾಂತರದ ಭರತ ಹೇಳುತ್ತಾನೆ, ಏನು ಹೇಳುವ ಹೊತ್ತದ್ದು ಅಂತ. ಅವನು ಹೊತ್ತ ಕತೆ ಕೇಳುವಾಗ, ನೆಲ ನನ್ನ ಕಾಲನ್ನು ಹೊತ್ತಿದೆ, ಕಾಲು ನನ್ನ ಸೊಂಟವನ್ನು ಹೊತ್ತಿದೆ, ಸೊಂಟ ನನ್ನ ಭುಜವನ್ನು ಹೊತ್ತಿದೆ, ಭುಜವನ್ನು ಮರದ ತುಂಡನ್ನು ಹೊತ್ತಿದೆ, ಆ ಮರದ ತುಂಡು ಹಲಗೆಯನ್ನು ಹೊತ್ತಿದೆ, ಆ ಹಲಗೆ ಒಂದು ಶರೀರವನ್ನು ಹೊತ್ತಿದೆ, ಆ ಶರೀರ ತಾನು ರಾಜ ಎನ್ನುವ ಅಭಿಮಾನವನ್ನು ಹೊತ್ತುಕೊಂಡಿದೆ. ಯಾರ ಹೊತ್ತುಕೊಂಡದ್ದು ಕೇಳುತ್ತಾನು. ಅಂಸೇ ಚ ದಾರ್ವಿ ಶಿಬಿಕಾ ಚಯಸ್ಯಾಂ ಸೌವೀರ ದೇಶೇ ತ್ಯಪದೇಶ ಆಸ್ತೆ. ಸೌವೀರದ ದೊರೆ ಅಂತ ಅವನ ತಲೆಯಲ್ಲಿ ಕೂತಿದೆ ಅಂತಾನೆ ಅದರ ಮೇಲೆ. ಮತ್ತೆ ಹಾಗಾಗಿ ಮನುಷ್ಯ ಅಭಿಮಾನದ ತ್ಯಾಗದಲ್ಲಿ ಒಂದು ರಾಗದಿಂದ ಆಗುವ ವ್ಯವಸ್ಥೆ ಅಂತಾನೆ. ಆದ್ದರಿಂದ ಎಲ್ಲಿ ಸಿಂಹಾಸನಕ್ಕೆ ನಾನು ಅಂಟಿಕೊಳ್ಳುತ್ತೇನೆಯೋ ಅಂತ ನನಗೆ ಹೆದರಿಕೆ ಇದೆ, ನನ್ನ ತನವನ್ನೇ ನಾನಲ್ಲಿ ಬಿಟ್ಟುಕೊಡಬೇಕಾಗತ್ತೆ. ಅದು ನಾನು ಬರುವುದಿಲ್ಲ ರಾಜನಾಗಿ ಹೇಳಿ ಹೊರಟೋದ. 2ನೇವ ಯಯಾತಿ ಬಂದು ಕೂತ. ಅಲ್ಲಿಂದ ಶುರುವಾಯಿತು ವಂಶ. ಹಾಗೆ ಪ್ರಧಾನವಾದಂತಹ ರಾಗ, ಅನುರಾಗ, ಆಸೆ ಅದು ನಮ್ಮನ್ನು ದುಡಿಸಿಕೊಳ್ಳುತ್ತದೆ, ಕರ್ಮದಲ್ಲಿ ನಮ್ಮನ್ನು ಅಂಟಿಸಿಕೊಂಡು ಕೊನೆಗೆ ಕಟ್ಟಿಸಿ ಬಿಡುತ್ತದೆ ಒಟ್ಟಿಗೆ. ಅದು ಬಿಟ್ಟುಕೊಡ್ಲಿಕ್ಕೆ ಕೇಳುವುದಿಲ್ಲ ಕೊನೆಗೆ. ಆದ್ದರಿಂದ ಜನ್ಮಾಂತರದ ಚಾಪೆಗೂ ನಾವು ಬೀಳಬೇಕಾಗತ್ತೆ. ಮಲಗಿದ್ದು ಚಟ್ಟದಲ್ಲಿ ಆದರೂ ಎದ್ದದ್ದು ಮತ್ತೆ ಚಾಪೆಯಲ್ಲಿ ಅದು ಮುಂದುವರಿಸುತ್ತದೆ, ತೊಟ್ಟಿಲಲ್ಲಿ ಮತ್ತೆ ಸೇರುವಂತೆ ಮಾಡುತ್ತೆ. ಆದ್ದರಿಂದ ಅಂಟಿಕೊಂಡಲ್ಲಿ ನೀನು ಮತ್ತೆ ನಿನ್ನನ್ನು ಮೆಟ್ಟಿಕೊಳ್ಳುವಂತೆ ಬದುಕಬೇಕಾಗುತ್ತೆ ಅಂತಾನೆ. ಅದರಿಂದ ಮೊದಲು ರಂಜನ, ಖುಷಿ ಕೊಡುವುದಿರುತ್ತೆ, ಆಸೆ ಕಾಣುತ್ತೆ, ಒಳ್ಳೆಯದಾಗತ್ತೆ. ಆದರೆ ಅದಲ್ಲ ಅಂತಾನೆ. ಇವತ್ತು ನಮ್ಮದೆಲ್ಲ ಕರ್ಮಾಂಗಗಳ ವ್ಯಾಪ್ತಿಗಳೆಲ್ಲ ಇರುವುದು ಈ ರಂಜನೆಯಲ್ಲಿ. ಹೇಳುತ್ತಾರೆ ಜನ ಮನೋರಂಜನೆ ಅಂತ. ಏನು ಕರ್ಮಕ್ಕೆ? ಮನಸ್ಸನ್ನು ತಿಳಿಗೊಳಿಸುವುದು, ಮುದಗೊಳಿಸುವುದು, ಖುಷಿಗೊಳಿಸುವುದು ಎಲ್ಲಿ ಕೇಳಿದರೆ ಮನೋಭಂಜನೆ ಆದಲ್ಲಿ ಮಾತ್ರ. ಎಲ್ಲಿ ಮನಸ್ಸು ಹಾಳಾಗಿದೆ ಅಂಥವರ ಮನಸ್ಸನ್ನು ಖುಷಿ ಕೊಡಬೇಕು. ನಿಜವಾಗಿ ಹುಚ್ಚರು, ಇನ್ನೇನೋ ಸರ್ವಸ್ವವನ್ನು ಕಳಕೊಂಡವರು, ಇನ್ಯಾವುದೋ ದೌರ್ಜನ್ಯಕ್ಕೆ ಒಳಗಾದವರು, ಇಂಥವರನ್ನು ನಿಜವಾಗಿ ಸಂತೋಷಪಡಿಸಿ ಅವರ ದುಃಖಗಳನ್ನು, ಅದಕ್ಕೆ ಕಾರಣವಾದ ವಸ್ತುಗಳನ್ನು, ವ್ಯಕ್ತಿಗಳನ್ನು ಮರೆಯುವಂತೆ ಮಾಡಲಿಕ್ಕೆ ಅದು ಬೇಕು. ಅವರನ್ನು ದಾರಿ ತರಲಿಕ್ಕೆ ಅವರೆದುರು ಕುಣಿಬೇಕು, ವೇಷ ಹಾಕಬೇಕು, ಹಾಡಬೇಕು, ವಿವಿಧ ವಾದ್ಯಗಳನ್ನು ಬಾರಿಸಬೇಕು. ಅವರು ನಮ್ಮ ಲೋಕಕ್ಕೆ ಮತ್ತೆ ಸರಿಯಾಗಿ ಬರುವಂತ ಆಗಬೇಕು ಅಂತ. ಇದು ತಲೆ ಕೆಡಿಸ್ಲಿಕ್ಕೆ ಇದನ್ನೆಲ್ಲ ಉಪಯೋಗಿಸಿಕೊಳ್ಳುತ್ತೇವೆ ನಾವು ಜನರನ್ನು. ಅದರೊಟ್ಟಿಗೆ ಕುಡಿಸ್ತೇವೆ, ಕುಣಿಸ್ತೇವೆ, ಕುಪ್ಪಳಿಸ್ತೇವೆ, ಕಲೆಗಳನ್ನೆಲ್ಲ ಕಲೆ ಮಾಡುತ್ತೇವೆ, ರಾಡಿ ಎಬ್ಬಿಸ್ತೇವೆ, ಹಾಳು ಮಾಡುತ್ತೇವೆ. ಯಾರೋ ದುಡ್ಡು ಮಾಡಿಕೊಂಡು ಬದುಕ್ತಾರೆ ಅದರಿಂದ, ಅಷ್ಟು, ಇನ್ನೇನಿಲ್ಲ. ನಮಗದು ಮನೋರಂಜನೆಯಿಂದ ನಾವು ಒಪ್ಪಿಕೊಂಡರೆ ನಾವು ಮನೋಭಂಜನೆ ಪಡೆದವರಾಗಿರಬೇಕು. ನಮ್ಮ ತಲೆ ಸರಿ ಇಲ್ಲ ಅಂತ ನಾವು ಒಪ್ಪಿಕೊಳ್ಬೇಕು. ಯಾರು ಕಲೆಯನ್ನು ನೋಡಲು ಒಳಗೋಗ್ತಾರೋ ಅವರು ಕಲೆ ಇದ್ದವರು ಅಂತ ಆಗಬೇಕು ಮೊದಲು. ಕಲೆ ಅಂದರೆ ಹಾಳು, ಮಸಿ, ಅದಿದ್ದವರು ಅಂತ. ಪೂರ್ಣರು ಯಾರು ಸೇರಲಿಕ್ಕಿಲ್ಲ. ಅಂದರೆ ರಾಗ, ಅನುರಾಗ
ಆಸೆಗಳು. ಅದಕ್ಕೆ ನಾನು ನಚಿಕೇತನ ಬಗ್ಗೆ ಕೆಲವೊಮ್ಮೆ ಹೇಳುತ್ತೆ. ಯಮ ಅಲ್ಲಿಗೆ ಬಂದಾಗ ಹೇಳಿದ್ದ, ನಿನಗೆಲ್ಲ ನಾನು ಕುಣಿಯುವವರನ್ನು ಕೊಡುತ್ತೇನೆ, ವಾದ್ಯಮೇಳವನ್ನು ಇಡುತ್ತೇನೆ ಅಂತಾನೆ. ಎಲ್ಲ ಯಮಲೋಕದ ವಾದ್ಯಮೇಳ ನೋಡಿ. ನಾವಿವತ್ತು ನಾಸಿಕ್ ಬ್ಯಾಂಡ್ ಬಂದರೆ ಅಲ್ಲಿದ್ದು ಬಂದರೆ ಎಲ್ಲ ಖುಷಿ ಪಡ್ತೇವೆ, ಪರ್ಯಾಯಕ್ಕೆ ಎಂದೆಲ್ಲ ಬರಬೇಕು ಅಂತ ಊರು ತುಂಬ ಎಲ್ಲರ ವಾದ್ಯಮೇಳವನ್ನು ಕರೆಸಿ ನಮ್ಮ ಕಿವಿ ಹಾಳಿ ಮಾಡಿಕೊಳ್ಳುತ್ತೇವೆ. ಇವು ಹೇಳ್ತಾನೆ, ಯಮ ಹೇಳ್ತಾನೆ, ನನ್ನ ಲೋಕದವರನ್ನೆಲ್ಲ ಕೊಡ್ತೇನೆ ಅಯ್ಯ ನಿನಗೆ, ಕುಣಿಯುವವರು, ಕುಪ್ಪಳಿಸುವವರು, ಹಾಡುವವರು, ಬಡಿಯುವವರು, ಬಾರಿಸುವವರೆಲ್ಲ ಕೊಡ್ತೇನೆ. ಅದಕ್ಕೆ ಇವ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಬಾರಿಸಲಿಕ್ಕೆ ನನ್ನ ಬೆನ್ನೇನು ಧರ್ಮಕ್ಕೆ ಬಂದಿಲ್ಲ, ಅಥವಾ ನನ್ನ ಕಿವಿಯೇನು ಹಾಳಾಗಿ ಹೋಗಿಲ್ಲ, ನನ್ನ ತಲೆಯನ್ನು ಯಾವುದೋ ಸ್ಥಿಮಿತ ತಪ್ಪಿದ್ದಿರಲಿಲ್ಲ, ನಿನ್ನ ಕುಣಿಯುವವರು ನಿನ್ನ ಬಡಿಯುವವರು ನಿನಗಿರಲಿ ಅಂದ. ಚೆನ್ನಾಗಿ ಉಗುದ. ತವೈವ ವಾಹಾಸ್ತು ತವ ನೃತ್ಯ ಗೀತೆ, ನಿನಗೆ ಆಗಲಿ ಅಯ್ಯ, ನಿನಗೇನು ಇಲ್ಲಿ ಸಂಕಟ, ನರಲೋಕದಲ್ಲಿ ನರಕ ಲೋಕದಲ್ಲಿ ಜನ ಬೊಬ್ಬೆ ಹೊಡ್ಕೊಂಡು ಬರ್ತಾರೆ ಹೇಳಿ ನಿನಗೆ ಕಷ್ಟ ಆದದ್ರಿಂದ ನೀನು ಕುಣಿಯುವುದನ್ನು ಬಾರಿಸುವುದನ್ನೆಲ್ಲ ಕೇಳಬೇಕಾಗತ್ತೆ, ಇಲ್ಲಾದರೆ ನೀನು ನರಕ ನೋಡಬೇಕಾಗತ್ತೆ. ನರಲೋಕದಲ್ಲಿ ಅಂತ ನರಕ ಇಲ್ಲಯ್ಯ, ನನಗೆ ಬೇಡ ಅಂತಾನೆ. ಇಷ್ಟು ಚೆನ್ನಾದ ವಸ್ತು. ನಾವಿವತ್ತು ನರಕವನ್ನು ನರಲೋಕಕ್ಕೆ ತಂದಿದ್ದೇವೆ. ಅದಕ್ಕಾಗಿ ಎಷ್ಟು ಖರ್ಚು ಮಾಡುವುದಿಲ್ಲ, ಎಷ್ಟು ಜನರ ಸಮಯವನ್ನು ಹಾಳು ಮಾಡುವುದಿಲ್ಲ ನಾವು. ಯಾರಿಗೆ ತಲೆ ಹಾಳಾಗಿದೆ ತೆಪ್ಪಗೆ ಹೋಗಿ ಅವರು ಮರದಡಿಯಲ್ಲಿ ಕೂತರೆ ಸಾಕು, ಜ್ಞಾನೋದಯ ಆಗತ್ತೆ. ಬುದ್ಧ ಅದನ್ನೇ ಹೇಳಿದ್ದು. ಉಪವನದಲ್ಲಿ ಒಬ್ಬನೇ ಕೂತ್ಕೊಳ್ಳಯ್ಯ, ಏಕಾಂತ ವಾಸ ನಡೆ, ಮರಗಳ ನಡುವೆ ಮಮ್ಮರ ಅಳು, ಅವುಗಳು ನಿನಗೆ ಬುದ್ಧಿ ಹೇಳುತ್ತಾರೆ. ಕಾಡು ಪ್ರಾಣಿಗಳ ಬದುಕು ಒಮ್ಮೆ ನೋಡು, ಏನಿಲ್ಲದಿದ್ದರೂ ಬದುಕ್ತಾರೆ ಎನ್ನುವಾಗ ನಿನಗೆ ಚಾಲೆಂಜ್ ಬರುತ್ತದೆ. ಮತ್ತೆ ನೀನು 4 ದಿನದಲ್ಲಿ ಮನೆಯಲ್ಲಿ ಸರಿಯಾಗಿ ಹೋಗ್ತೀವಿ, ಊರಲ್ಲಿ ಚೆನ್ನಾಗಿ ಬದುಕ್ತೀಯ ಅಂತಾನೆ. ಇದಿಲ್ಲ, ನಮ್ಮ ಕೈಯಲ್ಲಿಲ್ಲ ಇದು. ಅದನ್ನು ಅವರು ಕೊಟ್ಟ ಪ್ರಕೃತಿ ಚಿಕಿತ್ಸೆ ನಮಗೆ ಅರ್ಥ ಆಗ್ತಾ ಇಲ್ಲ. ವಿಕೃತಿ ಮಾಡಿಕೊಂಡು ಇನ್ನಷ್ಟು ವಿಕಾರವನ್ನು ಸಮಾಜದಲ್ಲಿ ಮಾಡ್ತಾ ಇದ್ವಿ. ಅದನ್ನು ರಾಗಿ ಅಂದ ಕೃಷ್ಣ. ಇದೆಲ್ಲ ಆಸೆಯ ಮೇಲೆ, ಕಾಮನೆಯ ಮೇಲೆ, ಕಿವಿಗೊಂದು ಖುಷಿ, ಕಣ್ಣಿಗೊಂದು ತಂಪು, ಮೈಗೊಂದು ಆನಂದ, ಇನ್ನು ತಿನ್ನಲೊಂದು ರುಚಿ, ಹೀಗೆ ನಮ್ಮ ಪಂಚ ವಿಷಯಗಳ ಭೋಗದಲ್ಲಿ ಇವನ್ನೆಲ್ಲ ಉಪಯೋಗಿಸಿಕೊಳ್ಳುತ್ತೇವೆ. ಇದರಿಂದ ಕರ್ಮ ರಾಜಸವಾಗಿ ಹಾಳಾಗಿ, ಇದರಿಂದ ಏನು ಕಷ್ಟ ಆಯಿತು ನಷ್ಟ ಆಯಿತು ಕೇಳ್ತಾರೆ. ಅದೇ ನಷ್ಟ ಆಯಿತು, ಆಯುಷ್ಯ ನಷ್ಟ. ಮುಂಬರಿಲಿಕ್ಕೆ ಆಗಲಿಲ್ಲ, ಸಮಯ ಸಂತು ಹೋಯಿತು, ಇನ್ನೇನು ಮಾಡೋದು? ತಿರುಗಿ ಬರಲಿಕ್ಕೆ ಆಗುವುದಿಲ್ಲ. ಮತ್ತೆ ದಷ್ಟಪುಷ್ಟವಾದ ಗಟ್ಟಿತನವಾದ ಆಯುಷ್ಯ, ದೇಹದ ಸೌಷ್ಠವ ಎಲ್ಲ ಇದ್ದಾಗ ಮಾಡಲಾರದ್ದನ್ನು ಯಾವುದನ್ನು ಮಾಡುವ ಮೂಲಕ ಕಳೆದುಕೊಂಡಲ್ಲಿ ಮತ್ತೇನು ಸಿಗತ್ತೆ ಕೇಳ್ತಾನೆ. ಪುನರಪಿ ಜನನ. ಆಗಲೂ ಉಂಟೇನು ಗೊತ್ತಿಲ್ಲ. ಈ ಬಡಿಯೋರ ಕಾಟ ಮತ್ತು ಬಂದುಬಿಟ್ರೆ ಇನ್ನೇನು ಮಾಡುವ? ಆಗ ಹುಟ್ಟಿನಿಂದಲೇ ಶುರುವಾದರೆ ವಾದ್ಯವೃಂದದವರದ್ದು ಗಲಾಟೆ ಅಂತ ಸಿರಿವಂತಿಕೆಯಲ್ಲಿ ಎಲ್ಲ ಅದು ಬಂದುಬಿಟ್ರೆ ಅದು ಕಷ್ಟವೇ. ಅದನ್ನು ಆಗುವುದೇ ಇಲ್ಲ. ಅಂದರೆ ರಾಜಸನಾಗಿ ರಂಜನೆಯ ಮಹತ್ವ ನಮ್ಮದು ಕರ್ಮದಲ್ಲಿ ರಂಜನೆಯೇ ಜಾಸ್ತಿ. ಎಲ್ಲಿ ಗಮ್ಮತ್ತು ಮಾಡ್ತೀವಿ ಆ ಕರ್ಮ ಹಾಳಾಯಿತು ಅಂದ ಕೃಷ್ಣ. ಗಮ್ಮತ್ತಿಗೆ ಹೋಗಬೇಡ ಅಂದ. ಒಳಗೆ ಮಾಡುವ ಕರ್ಮವನ್ನು ಹೊರಗೆ ಮಾಡಿ ಗಮ್ಮತ್ತು ಮಾಡ್ತೇವೆ. ಪೆಂಡ್ಲಾಮ್ ಕಟ್ಟಬೇಕು, ತೋರಣ ಹಾಕಬೇಕು, ಗಮ್ಮತ್ತು ಮಾಡಬೇಕು ಅಂತ. ವಾಸ್ತವವಾಗಿ ಒಳಗೆ ಮಾಡಿದಾಗ ಯಾರು ನಡೆದಾಡದ, ಸೆಗಣಿ ಮೆಟ್ಟಿದ, ಒಳ್ಳೆಯ ರೀತಿಯ ಸಾರಿಸಿದ ಮಂಡಲ ಹಾಕಿದ್ದಲ್ಲಿ ಮಾಡಲಿಕ್ಕೆ ಬರುತ್ತೆ. ಸಂಸ್ಕಾರ ಮಾಡದೇ ಇದ್ದು ಅದಕ್ಕೆ ಬೇಕಾಗಿರುತ್ತೆ ಮಂಟಪ ಸಂಸ್ಕಾರ ಆಗದಿದ್ದರೆ ಕೆಲಸವೇ ಆಗುವುದಿಲ್ಲ. ಅಷ್ಟು ಜನರನ್ನು ಕರೆಯದೆ ಮಂಟಪ ಹಾಕಲಿಕ್ಕೆ ಬರುವುದಿಲ್ಲ. ಏನಿಲ್ಲ ಆಗಿಬಿಡ್ತೇವೆ. ಎಲ್ಲಿಯೋ ಹಾಕಿ ಬಂದದ್ದು. ಮಸಣಕ್ಕೂ ಒಂದೇ ಮಂಟಪ ನಮ್ಮದು, ಶ್ರಾರ್ಧ ಕರ್ಮಕ್ಕೂ ಔಷಧಿ ಸಂಸ್ಕಾರಕ್ಕೂ ವಿವಾಹಕ್ಕೂ ಒಂದೇ ಮಂಟಪ, ಎಲ್ಲ ಅದರಲ್ಲೇ ನಡೆಯುವಂಥದ್ದು. ಅದೇ ಮುಟ್ಟಿ ಅದೇ ತಟ್ಟಿಯಲ್ಲಿ ಎಲ್ಲ ಕೆಲಸ ಆಗತ್ತೆ. ಹೇಳ್ತಾನೆ, ನಾವು ಯಾವತ್ತು ವೈಭವಕ್ಕೆ ಹೋಗ್ತೇವೆಯೋ, ರಂಜನೆಗೆ ಹೋಗ್ತೇವೋ ಅದು ರಾಜಸ ಕರ್ಮ ಆಯಿತು, ಸಾತ್ವಿಕಿಯಿಂದ ಮರೆ ಆಯಿತು ಅಂದ ಕೃಷ್ಣ. ಮೊದಲು ಗೆರೆ ಹಾಕಿದ ರಾಗಿ ಅಂದ. ಈ ಕರ್ತೃವೇ ರಂಜನೆಗೆ ತೆರಳಿದ್ದಾನೆ, ಗಮ್ಮತ್ತು ಮಾಡುವ ಅಂತ ಶೋ, ಆಡಂಬರ. ಅದೇ ಆಡಂಬರ ಮತ್ತು ಡೊಂಬರಾಟ, ಮತ್ತೇನಿಲ್ಲ ಅಂತ. ಮರಳುಗೊಳಿಸುವ ಕಾರ್ಯಕ್ರಮ ಅಂತಾನೆ. ಅದರ ಒಟ್ಟಿಗೆ ಇನ್ನೊಂದು ರಾಜಸ ಆಗಲಿಕ್ಕೆ ಮುಖ ಕರ್ಮಫಲ ಪ್ರೇಪ್ಸು. ಸಂಘದಲ್ಲಿ ಆಸಕ್ತಿ ಬಂತು, ಮಮತೆ ಬಂತು, ಕರ್ತೃತ್ವ ಅಭಿಮಾನಗಳೆಲ್ಲ ಬಂತು. ಮುಕ್ತ ಸಂಘ ಅಂದಾಗ ಎಷ್ಟೆಲ್ಲ ಬಂದಿತ್ತು ಅದೆಲ್ಲ ಬಂತು. ಅದರೊಟ್ಟು ಇನ್ನೊಂದು ಹೇಳ್ತಾನೆ, ಪ್ರತ್ಯೇಕವಾಗಿ ಫಲದ ಸಂಘವನ್ನು ಪ್ರತ್ಯೇಕ ಹೇಳ್ತಾನೆ, ಕರ್ಮಫಲ ಪ್ರೇಪ್ಸು ಅಂತಾನೆ. ಕರ್ಮದ ಫಲವನ್ನು ಕೇಳಿಯೇ ಕೇಳುತ್ತಾನಿವ. ಪ್ರೇಪ್ಸುಹು, ಪ್ರ ಅಂದರೆ ಪ್ರಕರ್ಷವಾಗಿ ಪೂರ ಬರಬೇಕು ಅಂತ ಹಠ ಮಾಡಿ ಮಾಡುದಿವ. ಆದ್ದರಿಂದ ಇವರದ್ದು ಸಂಕಲ್ಪ ಉದ್ದ ಇರ್ತದೆ, 10 ಪುಟ ಸಂಕಲ್ಪವೇ ಇರ್ತದೆ. ಕೆಲವೊಮ್ಮೆ ಚೆನ್ನಾಗಿರುತ್ತೆ. ಮಾಡುವುದು 5 ಪೈಸೆಯ ಕೆಲಸ ಆದರೂ 50 ಪೈಸೆಯಷ್ಟು ಅವನ ಹತ್ರ ಸಂಕಲ್ಪ ಮಾಡಿಸಿಕೊಳ್ಳುತ್ತಾರೆ. ಎಲ್ಲ ಆಗಲಿಕ್ಕೆ ಕೊನೆಗೂ ಆಯ್ತಾ ಕೇಳಿದರೆ ಕೊನೆಗೂ ಒಂದು ಗೆರೆ ತೋರಿಸಿರ್ತಾರೆ, ಜ್ಞಾತಾಜ್ಞಾತ ಸಕಲ ದೋಷ ಪರಿಹಾರಾರ್ಥಂ. ಕೊನೆಗೆ ಇನ್ನೊಂದುಂಟು, ಎಂತಂದರೆ ತಿಳಿದೋ ಮಾಡಿದ ಎಲ್ಲ ತಪ್ಪು ತೆಗಿಲಿಕ್ಕೆ. ಮತ್ತು ಇಷ್ಟು ಹೇಳಿದ್ದೆ ಅಂತದ್ದು. ಮತ್ತೆ ಅದು ನಮಗೆ ಪಟ್ಟಿ ಹೇಳಲಿಕ್ಕೆ ತಿಳಿದದ್ದು ಇಷ್ಟು.
ಮಾಡಲಿಕ್ಕೆ ಇನ್ನೆಷ್ಟಿತ್ತು ಗೊತ್ತಿಲ್ಲ. ಇದು ಒಂದೇ ಹೇಳಿದರೆ ಸಾಲದೆ ಅಂತ ನಂದೆಲ್ಲ ಕೆಲವೊಮ್ಮೆ ಸಂಕೋಚ ಮಾಡೋ ಸ್ವಭಾವ. ಇದು ಒಂದೇ ಹೇಳಿ ಸಾಲದ. ಮೊದಲೇ ಜ್ಞಾತಾಜ್ಞಾತ ಸಕಲ ದೋಷ ಪರಿಹಾರಾರ್ಥ ಮುಗೀತಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿದ ಎಲ್ಲ ಹೆಚ್ಚು ಕಡಿಮೆ ಹೋಗಿಕೊಳ್ಳಿ ಅಂತ ಮಾಡ್ತೇನೆ, ಸಾಕಲ್ಲ. ಅಷ್ಟು ಬೇಡ ಅಂತಾರೆ ಸಾತ್ವಿಕದಲ್ಲಿ. ಸಾತ್ವಿಕದಲ್ಲಿನ ಕ್ರಮ ಏನು ಕೇಳಿದರೆ, ದೇವರು ಇಷ್ಟಪಟ್ಟರೆ ಇದರ ಪರಿಹಾರ ಎನ್ನುವುದು ಸರಿಯಾ? ನೀನು ತಿಳಿದೋ ತಿಳಿಯದೋ ಮಾಡಿದ ಎಲ್ಲ ತಪ್ಪುಗಳಿಗೆ ಪರಿಹಾರ ಆಗುವುದು ಎಲ್ಲಿ? ಕರ್ಮದಲ್ಲಿ ಅಲ್ಲ, ಭಗವಂತ ಪ್ರಸನ್ನನಾದರೆ ಎನ್ನುವುದು ಸತ್ಯ. ಆದ್ದರಿಂದ ಅದೇ ಕೇಳಿಕೋ, ಭಗವತ್ ಪ್ರೀತ್ಯರ್ಥಂ, ಸಾಕಲ್ಲ. ದೇವರು ಇಷ್ಟಪಟ್ಟರೆ ಏನೂ ತೆಗಿತಾನೆ. ದೇವರು ಇಷ್ಟಪಡುವುದಿಲ್ಲದಿದ್ದರೆ ಏನು ಕೊಟ್ಟರೂ ಕಷ್ಟವನ್ನು ಇಡ್ತಾನೆ. ಅದಕ್ಕೆ ನೀನು ಹೇಳಿದ್ದಲ್ಲ, ದೇವರು ನೋಡ್ತಾನೆ ಮತ್ತೆ ತೆಗಿತಾನ, ಅದು ದೇವರಿಗೆ ಬಿಟ್ಟದ್ದು. ನೋಡುವುದಿಲ್ಲ ಹೇಳುವ ಯೋಗ್ಯತೆ ಇಲ್ಲ ನಮಗೆ. ದೇವರು ನೋಡ್ತಾನೆ ಅನ್ನೋದು ಸತ್ಯವೇ, ಗಾಡ್ ಸೀಸ್, ಹೌದೇ. ಬಟ್ ವೈಟ್ಸ್ ಅಷ್ಟೇ. ಕಾಯ್ತಾನೆ ಅಂದರೆ ನಮ್ಮ ಕರ್ಮ ಪಕ್ವ ಆಗುವವರೆಗೆ, ನಮ್ಮ ಬದುಕಿನ ಸಂಸ್ಕಾರಗಳ ಇತಿಮಿತಿಯ ಕಥೆಯಲ್ಲಿ ಯೋಗ್ಯತೆಗೆ ಅನುಸಾರವಾಗಿ ಇಡೀ ವಿಶ್ವದ ವ್ಯವಸ್ಥೆಯಲ್ಲಿ ಅದನ್ನು ಇಟ್ಟುಕೊಂಡು ಅವನು ನಡೆಸ್ತಾನೆ. ಅವನು ನಮ್ಮ ಒಂದು ಅಪ್ಲಿಕೇಶನಿಗೋಸ್ಕರ ಏನು ತರಾತುರಿಯಲ್ಲಿ ಗಲಾಟೆ ಎಬ್ಬಿಸಿಕೊಳ್ಳುವುದಿಲ್ಲ. ಇಡೀ ವಿಶ್ವದ ಕರ್ಮ ತಂತ್ರ ಅವನ ಕೈಯಲ್ಲಿದೆ. ಅದು ಮೊದಲೇ ಆಗಿದೆ. ಅದು ಸ್ಕೆಚ್ಡ್, ಅದು ಪ್ರೀ ಪ್ಲ್ಯಾನ್. ಅದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ. ಅದರಲ್ಲಿ ರಾಷ್ಟ್ರಪತಿಯ ವ್ಯವಸ್ಥೆಯೂ ಇಲ್ಲ, ಅವನ ಧೋರಣೆಗಳು ಆದೇಶಗಳು ಇಲ್ಲ, ಏನಿಲ್ಲ. ಅದು ಆದದ್ದು ಆದ ಹಾಗೆಯೇ ಇರುವಂಥದ್ದು. ಅದನ್ನ ಭಗವಂತನ ಪ್ರೇರಣೆಯಿಂದ ನಾನು ಮಾಡುತ್ತಾ ಇದ್ದೇನೆ, ಭಗವಂತ ಪ್ರೀತನಾಗಲಿ ಅಂತ ಮಾಡ್ತೇನೆ, ಪ್ರೀತೋಸ್ತು, ಅಷ್ಟು ಆಯ್ತಲ್ಲ. ಅದರಿಂದ ಇಷ್ಟೆಲ್ಲ ಪಟ್ಟಿ ಯಾಕೆ? ಇಷ್ಟು ಪಟ್ಟಿ ಹೇಳಿಯೂ ನಿನಗೆ ಗೊತ್ತುಂಟೋ ಇಲ್ಲವೋ ಅಂತ ಹೇಳಿಕೊಳ್ಳುವುದಾದರೆ ಮೊದಲೇ ಹೇಳಿಬಿಟ್ಟು ಮುಗಿಸ್ಬೋದಿತ್ತಲ್ಲ. ಅದನ್ನ ಕರ್ಮಫಲವನ್ನು ಪ್ರತ್ಯೇಕವಾಗಿ ಒಂದೊಂದರಲ್ಲಿಯೂ ಪ್ರತಿಯೊಂದು ಕರ್ಮ ಮಾಡಿದಾಗಲೂ ಕೃಷ್ಣಾರ್ಪಣ ಬಿಡಲೇಬೇಕು ಅವನು. ಯಾಕೆ? ಆ ಫಲ ಬರಬೇಕು ಮತ್ತೆ ಅವನಿಗೆ. ಅಂದ ಪ್ರತಿಯೊಂದೆಡೆಯಲ್ಲಿಯೂ ಸಹ ಪ್ರತಿಯೊಂದು ಫಲವನ್ನು ಸಹ ಇಷ್ಟಪಡುವವನಾಗಿ ಮಾಡ್ತಾನಲ್ಲ, ಅವನು ರಾಜಸ ಅಂತ. ಫಲ ಕೇಳಲಿಕ್ಕಿಲ್ಲ, ಫಲ ಪಡೀಲಿಕ್ಕೆ ಉಂಟು, ಕೇಳಲಿಕ್ಕಿಲ್ಲ. ಕೇಳಲಿಕ್ಕೆ ಇವನೇನು ಒಬ್ಬ? ಹಿಂದೆ ಹೇಳಿ ಆಯ್ತವರು. ಇಷ್ಟೆಲ್ಲ ಕರ್ಮ ಕಾರಣಗಳಿದ್ದಾಗ ಒಬ್ಬ ನಿಂತು ಕೇಳುವುದೇನು? ಪೂರ್ವ ಕೊಡು ಅಂತ ಇಲ್ಲ. ನಿನ್ನ ಪಾಲಿಗೆ ಬರುವುದು ಕೊಡುತ್ತೇನೆ, ಅದು ಕೊಡದೆ ಹೋಗುವುದಿಲ್ಲ. ಅದು ಕರ್ಮದ್ದೇ ನಿಯಮ. ಅದು ಯಾರ್ಯಾರಿಗೆ ಏನೇನು ಎಷ್ಟೆಷ್ಟು ಎಲ್ಲೆಲ್ಲಿ ಯಾವಾಗ ಹೇಗೆ ಸಂದಾಯ ಆಗಬೇಕು ಅದು ಆಗತ್ತೆ. ಅದರಲ್ಲಿ ಏನಿಲ್ಲ. ಅದರಲ್ಲಿ ನೀನು ಕೇಳಿಕೊಳ್ಳುವ ಕಥೆಯೇ ಬೇಕಾಗಿಲ್ಲ. ಆದರೆ ಕೇಳಿಕೊಳ್ಳುವುದು ನಮ್ಮ ರಾಗದ ಮೇಲೆ ಒಂದು ರಾಗ ಅಷ್ಟೇ. ಅನುರಾಗದ ಮೇಲಿರತಕ್ಕ ಒಂದು ನಮ್ಮ ಸ್ವರ, ರಾಗದ ಮೇಲಿನ ರಾಗ ಅಂದರೆ ಅದು. ನಮ್ಮದೊಂದು ಜಾಯಮಾನ, ನಾಲಿಗೆ ಉದ್ದ ಬಿಡುವಂಥದ್ದು. ಅದು ಕೇಳುವ ಇದು ಕೇಳುವ ಅನಿಸಿಕೊಳ್ಳುವುದು. ಮತ್ತೊಂದು ಇರಲಿ, ಇನ್ನೊಂದು ಬರಲಿ, ಹಾಗೂ ಆಗಲಿ ಹೀಗೂ ಇರಲಿ. ಏನು ವಿಚಿತ್ರ ಅಂತ. ಕುರುಡ ತಪಸ್ಸು ಮಾಡಿ ದೇವರಲ್ಲಿ ಕೇಳಿಕೊಂಡಾಗಿ ಸಾಯಲಿಕ್ಕೆ ಹೊರಟ ಮುದುಕ ಕೊನೆ ಕಾಲದಲ್ಲಿದ್ದಾನೆ. ಕುರುಡ ಬೇರೆ, ತಪಸ್ಸು ಮಾಡಿದ. ಕೇಳುವುದೇನು ಕೇಳಿದರೆ ದೇವರ ಹತ್ರ? ದೇವರು ಬಂದಾಗ ನನಗೆ ತುಂಬ ಕೇಳಲಿಕ್ಕುಂಟು ಅಂದ. ಅಯ್ಯ ಮಾರಾಯ, ಒಂದು ಸರ್ತಿ ಬಂದದ್ದಕ್ಕೆ ಒಂದು ಚಾನ್ಸ್. ಇನ್ನೆಷ್ಟೋ ಜನ ಕೇಳುವವರಿದ್ದಾರೆ, ಕೇಳಲಿಕ್ಕೆ ಉಂಟು, ಕೊಡಲಿಕ್ಕೆ ಉಂಟು. ಎಲ್ಲ ನಿನಗೆ ಎಲ್ಲ ಕೇಳ್ತಾ ಕೂಳ್ತಾ ಕೊಡ್ತಾ ಇದ್ದರೆ ಸಾಧ್ಯ ಇಲ್ಲ ಅಂತ. ಹಾಗಾದರೆ ಒಂದೇ ಕೇಳುತ್ತೇನೆ ಅಂದ. ಎಂಥದ್ದು? ನನ್ನ ಮೊಮ್ಮಗನ ಮರಿಮಗನ ದಿಬ್ಬಣ ಬಂಗಾರದ ಪಾಲಕಿಯಲ್ಲಿ ಹೋಗುವುದನ್ನು ನಾನು 6-7 ಉಪ್ಪರಿಗೆಯಲ್ಲಿ ನಿಂತು ನನ್ನೆನ್ನ ಪರಿವಾರದೊಟ್ಟಿಗೆ ಕಾಣುವಂತಾಗಲಿ ಸ್ವಾಮಿ ಅಂತಾನೆ. ಮುದುಕ ಸಾಯಲಿಕ್ಕೆ ಹೋಗಿದ್ದಾನೆ. ಅವನ ಮೊಮ್ಮಗನ ಮರಿಮಗನ ಮದುವೆಯ ದಿಬ್ಬಣ ಬಂಗಾರದ ಪಾಲಕಿಯಲ್ಲಿ ಹೋಗುವುದನ್ನು 6-7 ಉಪ್ಪರಿಗೆಯಲ್ಲಿ ನಿಂತು ಪರಿವಾರದೊಡನೆ ನೋಡುವ ಭಾಗ್ಯ ಅಂತೆ. ಕಣ್ಣು ಬಂತು, ಭಾಗ್ಯ ಬಂತು, ಮಕ್ಕಳು ಬಂತು, ಸಂತಾನ ಬಂತು, ಆಯುಷ್ಯ ಬಂತು, ಕಟ್ಟಡ ಬಂತು, ಎಲ್ಲ ಇನ್ನು ಕೇಳುವಂಥದ್ದು ಉಳಿಲಿಲ್ಲ ಮತ್ತೆ ಬಾಕಿ. ಮುದುಕನಿಗೆ ಇನ್ನೂ ಸಾಯಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ರಾಗಿ ಕರ್ಮಫಲ ಪ್ರೇಪ್ಸುಹು. ತಪಸ್ಸು ಮಾಡಿದ್ಯಾಕೆ ಅಂದರೆ ಏನೋ ಒಂದು ಫಲಕ್ಕೆ ಆತು ಬಿತ್ತು. ದೇವರು ಸಿಕ್ಕಿದರೂ ದೇವರು ಬೇಕು ಹೇಳಲಿಲ್ಲ. ನೀನು ದಯೆ ಇರಲಿ ಸ್ವಾಮಿ ಅಂತ ಕೇಳಲಿಲ್ಲ. ನಿನ್ನ ಮೇಲಿನ ಅಭಿಮಾನ ಉಕ್ಕಿಯಲ್ಲಿ ಹರಿದು ಹೋಗದಿರಲಿ, ಮತ್ತೆ ಮತ್ತೆ ನಿನ್ನನ್ನು ಕರೆಯುವಂತಾಗಲಿ. ಕೇಳುವಂಥದ್ದು ಕೇಳದೆ, ಕೇಳಬಾರದನ್ನು ಕೇಳಿಕೊಂಡು ಮಾಡಿದ್ದಕ್ಕೂ ಫಲವನ್ನು ಕಳ್ಕೊಳ್ಳುತ್ತಾನೆ, ಹಾಳಾಗಿ ಬಿಡುತ್ತಾನೆ. ಅವನನ್ನು ಮುಗಿಸಲೋಸುಗೆ ಇನ್ನೆಷ್ಟೋ ಜನ ತಪಸ್ಸು ಮಾಡ್ತಾರೆ. ಮತ್ತೆ ರಾವಣ, ಕುಂಭಕರ್ಣರಿರಲಿ, ಹಿರಣ್ಯಾಕ್ಷ, ಹಿರಣ್ಯಕಶಿಪುಗಳಿರಲಿ, ಇವರೆಲ್ಲ ತಾರಕನೋ ಇನ್ಯಾರೋ ಅರಿಷ್ಟನೋ ಇವರೆಲ್ಲ ಎದ್ದು ಬಂದಾಗ, ಅವರ ತಪಸ್ಸು ನಡೆದಾಗ, ಅವರ ಬಯಕೆಗಳನ್ನು ಕೇಳಿಕೆಗಳನ್ನು ಇಟ್ಟಾಗ ಅದಕ್ಕೆ ವಿರೋಧವಾಗಿ ಎಷ್ಟೋ ಜನ ದೇವತೆಗಳು ದೇವರ ಹತ್ರ ಪ್ರಾರ್ಥನೆ ಮಾಡಿ, ದಮ್ಮಯ್ಯ ಅದೊಂದು ಪ್ರಾಣಿಯನ್ನು ಮುಗಿಸಿಬಿಡಯ್ಯ ಅಂತ. ಅಷ್ಟು ದೇವತೆಗಳು ಕೇಳುವುದನ್ನು ಮತ್ತೆ ದೇವರು ಮಾಡದೇ ಕೊಡ್ತಾನೆ. ಊರಿಗೆ ಹಾಳಿದ್ದಾನೆ, ವರದಿಂದ ದರ್ಪಿದನಿದ್ದಾನೆ, ಕೊನೆ ಮಾಡಯ್ಯ ಏನಾದರೂ ಮಾಡಿ ಉಪಾಯ ಹುಡುಕು ಅಂತ. ಸರ್ ಏನು ನೋಡುವ ಅಂತ ಅವನು ಯಾವ ರೀತಿಯಲ್ಲಿ ಕೇಳಿದ್ದಾನೆ? ಮಂಗದಿಂದ ಸಾಯಲಿಕ್ಕಿಲ್ಲ, ಕೇಳಲಿಲ್ಲ, ಪರವಾಗಿಲ್ಲ, ಮಂಗನನ್ನು ಕಳಿಸಿಬಿಡಿ, ಅವನನ್ನು ಕೊನೆ ಹಾಕಿ ಅಂತ.
ಅವನು ಮಗುವಿನಿಂದ ಸಾಯುವುದು ಕೇಳಲಿಲ್ಲ, ಆದ್ದರಿಂದ ಮಗು ಮಾಡಿ ಕೊಂದುಬಿಡಿ ಅಂತ. ಹೀಗೆ ಎಲ್ಲಿಯೋ ವರವನ್ನು ಹುಡುಕಿಕೊಂಡು ಇನ್ನೊಬ್ಬರು ಕೇಳಿ, ಅದನ್ನು ಕರ್ಮಫಲ ಪ್ರೇಪ್ಸು ಎನ್ನುವುದು ಎಷ್ಟು ದುರಂತ ಅಂತಾನೆ. ತನ್ನ ಗೋರಿ ಮೇಲೆ ತಾನೇ ಚಪ್ಪಡಿ ಹಾಕ್ಕೊಂಡಾಗತ್ತೆ. ಇನ್ನೂ ಒಂದು ಹೇಳ್ತಾನೆ, ಲುಬ್ಧ ಅಂತಾನೆ. ಕರ್ಮ ಮಾಡಿಯೂ ಅದರಲ್ಲಿ ಅವನಿಗೆ ಲೋಭ, ಅವನ ಫಲಕ್ಕೋಸ್ಕರವೇ ಮಾಡಿದ್ದು ನೋಡಿ. ಅನುರಾಗ ಇದೆ, ಹಚ್ಚಿಕೊಂಡಿದ್ದಾನೆ, ಮೆಚ್ಚಿಕೊಂಡಿದ್ದಾನೆ, ಇಷ್ಟಪಟ್ಟಿದ್ದಾನೆ, ಬಯಕೆಗಳು ಗೂಡಾಗಿದೆ, ಮಾಡುವ ಹಂಬಲ ಬೇರೆ ಇದೆ. ಅದರೊಟ್ಟಿಗೆ ಎಲ್ಲ ಫಲಗಳು ಬರಬೇಕೆನ್ನತಕ್ಕದ್ದು ಖಂಡಿತ ಇರಾದೆ ಇದೆ. ಕೇಳೋದು ನಾವು ಹತ್ರ, ಮಾಡಿದ್ದಕ್ಕೆಲ್ಲ ಫಲ ಬರಬೇಕಾ? ಬರಲೇಬೇಕು. ಹಾಗಾದ್ರೆ ಇದನ್ನೆಲ್ಲ ಖರ್ಚು ಮಾಡಬೇಕು ನೀನು. ಅದರಲ್ಲಿ ಸೂಕ್ಷ್ಮ ಮಾಡಿ, ಅದೇನು ಸೂಕ್ಷ್ಮ ಮಾಡೋದು ಕರ್ಮ, ಅದರಲ್ಲಿ ಮತ್ತೆ ಪುನಃ ಸೂಕ್ಷ್ಮ ಕಡಿಮೆ ಮಾಡಲಿಕ್ಕೆ ಉಂಟು. ಅಷ್ಟೆಲ್ಲ ಬೇಡ, ಇಷ್ಟು ಸಾಕು, ಇದು ಬೇಡ. ಅದು ಲೋಕದಲ್ಲೇ ಉಂಟಂತೆ. ಭಟ್ರತಾರ ಎಂದರೆ ಒಂದು ಬೇರೆ. ಅಲ್ಲಿವರೆಗೆ ಬರಬೇಕಾದ್ರೆ ಕರ್ಮದ ಕಥೆ ಏನಾಗಿರಬೇಕು ಯೋಚನೆ ಮಾಡಿಕೊಳ್ಳಿ. ಮಾರ್ಕೆಟಲ್ಲಿ ಕರ್ಮಾಂಗ ನಡೆಸಿಕೊಳ್ಳುವಲ್ಲಿ ತೆಂಗಿನಕಾಯಿ ಬೇಕಯ್ಯ ಕೇಳಿದರೆ ಅಲ್ಲಿ ತಗೊಳ್ಳುವಾಗಲೇ ಭಟ್ರತಾರಾಯಿ ಕೊಡಿ ಅಂತ ಹೇಳಿದರೆ ಅಲ್ಲಿವರೆಗೆ ಅದು ಪ್ರಸಿದ್ಧ ಆಗಬೇಕಾದ್ರೆ ಕರ್ಮ ಎಷ್ಟು ಕೆಟ್ಟದಾಗಿರಬೇಕು ಯೋಚನೆ ಮಾಡಿ. ಅವರು ಕಲಶ ಇಟ್ಟರೆ ತಂದಿರತಕ್ಕ ತೆಂಗಿನಕಾಯಿ ಒಳಗೆ ಹೋಗಬೇಕು, ಚೆನ್ನಾಗಿರುತ್ತೆ. ಅವ್ರು ಹೇಳ್ತಾರೆ ಇದನ್ನು ತಗೊಂಡೋಗಿ ಏನು ಮಾಡೋದು ಅಂತ. ಯಾಕೆಂದರೆ ಒಡಿಲಿಕ್ಕೆ ಹೋದರೆ ತುಂಡಾಗತ್ತೆ, ಆದರೆ ಹೆರವಣಿಗೆ ಸಿಗೋದಿಲ್ಲ. ಅಷ್ಟು ಅದರದ್ದು ಸಣ್ಣ ಬಾಯಿ ಇರ್ತದೆ, ಏನು ಮಾಡಲಿಕ್ಕೆ ಬರುತ್ತೆ? ಇದು ಹೇಗಾಗತ್ತೆ? ಇದು ಕರ್ಮಕ್ಕೆ ಯಾಕೆ ಬೇಕು? ಅದನ್ನು ಅಲ್ಲಿ ತರತಕ್ಕಂಥ ಕಾರ್ಯಕ್ರಮಕ್ಕೆ ವಿನಿಯೋಗಿಸತಕ್ಕಂಥ ಅಕ್ಕಿಯೂ ಹಾಗೆ, ಅದು ಊಟ ಮಾಡುವಂತೆ ಇರುವುದಿಲ್ಲ. ಅವ್ರು ಹೇಳ್ತಾರೆ ಅದು ಪುರೋಹಿತರ ಅಕ್ಕಿ ಕೊಡಿ ಅಂತ. ಪುರೋಹಿತರ ಅಕ್ಕಿಯಿಂದ ಬೇರೆ. ಅದು ಪುರೋಹಿತರ ಹತ್ರ ಕೇಳಿದೆ ನಾನು ಕೊನೆಗೊಮ್ಮೆ. ಅದು ಬರುತ್ತೆ, ಇಡ್ತೇವೆ, ಮತ್ತೆಂತ ಮಾಡ್ತೀರಿ? ಅದು ಮಂತ್ರಾಕ್ಷರ ಮಾಡಿ ಖಾಲಿ ಮಾಡೋದು ಅಂತ. ನನಗೆ ಖುಷಿ ಆಯಿತು. ಬಹಳ ಚೆನ್ನಾಗಿ. ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆಲ್ಲ ಮಂತ್ರಾಕ್ಷರಕ್ಕೆ ಅದೇ ಅಕ್ಕಿ ಅಂತೆ. ಬಿಸಾಡ್ಲಿಕ್ಕೂ ಒಂದಾಯ್ತಾ ಇಲ್ವಾ? ಅದ್ಭುತ. ಇದು ವಿಚಿತ್ರ, ಮಾತಾಡುವಾಗಿಲ್ಲ. ಇದು ಲುಬ್ಧ ಅಂತಾನೆ. ಈ ಕರ್ಮ ಮಾಡಿದವನಿಗೆ ತಲೆಗೆ 2 ಮಂತ್ರಾಕ್ಷರ ಹಾಕಿ ಬೇಗ ಸಾಯಿ ಮಗನೇ ಹೇಳಬೇಕಷ್ಟೆ, ಮತ್ತೆಂದಿಲ್ಲ. ಆಶೀರ್ವಾದದ ಕ್ರಮ. ಇಂಥದ್ದೆಲ್ಲ ಕೊಡ್ತಾ ಇದ್ದೀಯಲ್ಲ, ಪರಮಲೋಭಿ, ಜಿಪುಣ, ಖರ್ಚು ಮಾಡುವಲ್ಲಿ ಮತ್ತೆ ಹಿಂದಕ್ಕೆ. ದಕ್ಷಿಣೆ ಇಲ್ಲ, ಅರ್ಧ ದಕ್ಷಿಣೆ ಕಮ್ಮಿ ಕೊಟ್ಟು ಕಳಿಸೋದು. ಕೊನೆಗೆ ಯಾವತ್ತು ದಕ್ಷಿಣೆಯನ್ನು ಕವರಲ್ಲಿ ಹಾಕಿ ಕೊಡಲಿಕ್ಕೆ ಕೇಳಲಿಲ್ಲ, ವ್ಯಕ್ತವಾದ ದಕ್ಷಿಣೆ. ಅವನೆದುರೇ ಅವನಿಗೆ ಕಾಣಿಸುವಂತೆ, ಅವನ ಕೇಳಿಕೆ ಇದ್ದರೆ ಕೇಳಿಕೆ ಪ್ರಕಾರ, ಇಲ್ಲ ಆದರೆ ಇರುವಂತೆ ಧಾರಣೆಯಂತೆ. ಆ ರೀತಿಯಲ್ಲದೆ ಗುಪ್ತವಾಗಿ ಕೊಡುವುದು ಅಂತ ಮಾಡಿ. ದಾನ ಗುಪ್ತ ಇರಬೇಕು, ದಕ್ಷಿಣ ಗುಪ್ತ ಅಲ್ಲ. ಇವತ್ತು ದಕ್ಷಿಣೆ ಗುಪ್ತ, ದಾನ ಪ್ರತ್ಯಕ್ಷ. ಅದು 2 ತಪ್ಪೊಂದು ಆಚೀಚೆ ಆಯಿತು. ಆಗಲೇ ಕರ್ಮಾಂಗ ಆದ ತಕ್ಷಣ ಸಸೂತ್ರವಾದ ದಕ್ಷಿಣೆಯನ್ನು ಕೊಟ್ಟು ಕರ್ಮದ ಫಲವನ್ನು ಪಡಿಬೇಕು. ಮತ್ತೆ ಕೊಟ್ಟರೆ ಡಬಲ್ ಕೊಡಬೇಕು, ನಾಳೆ ಕೊಟ್ಟರೆ ಇನ್ನೂ ಹೆಚ್ಚು ಕೊಡಬೇಕು, ವರ್ಷ ಬಿಟ್ಟು ಕೊಟ್ಟರೆ ಮತ್ತಷ್ಟು ಕೊಡಬೇಕುಂಟು. ಇದು ದಕ್ಷಿಣೆಯ ಕ್ರಮ. ಅಷ್ಟು ಚೆನ್ನಾಗಿದೆ ಅದು. ಅಂದ ಲುಬ್ಧ ಅನ್ನುವುದಕ್ಕೆ ಲೆಕ್ಕ ಹೇಳ್ತಾನೆ. ಲೋಭ, ಪರಮಲೋಭ. ಯಥಾ ವಿಭವ ವಿಸ್ತರಂ ಅಂತ ಆಚಾರ್ಯ ಮಧ್ವರು ಹೇಳ್ತಾರೆ. ಮಾಡುವುದು ಹೇಗೆ ಕೇಳಿದರೆ ಸಾಲ ಮಾಡಿ ಅಲ್ಲ, ಸೋತುಕೊಂಡು ಮಾಡಲಿಕ್ಕಿಲ್ಲ, ಸೋಲು ಇಲ್ಲ, ಕರ್ಮದಲ್ಲಿ ಸೋಲ್ಲಿಕ್ಕಿಲ್ಲ. ಮತ್ತೆ ಎಷ್ಟು ಉಂಟು ಅಷ್ಟನ್ನು ಖರ್ಚು ಮಾಡಲಿಕ್ಕೆ ಮನಸ್ಸು ಮಾಡಿರಬೇಕು ಧರ್ಮಕ್ಕೆ ಮಾಡುವಾಗ. ಅದರಲ್ಲಿ ವಿಚಿತ್ರವಾದಂತಹ ಕರ್ಮಾಂಗಗಳಲ್ಲಿ, ಅದರಲ್ಲಿಯೂ ಔರ್ಧದೈಹಿಕ ಕರ್ಮಗಳಲ್ಲಿ ಬಂದಾಗೆಲ್ಲ ಅದು ಬೇಕಾ, ಅದು ಸಾಕಾ, ಇಷ್ಟೇ ಅವರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಉಪ್ಪು ದಾನ ಕೇಳಿದರೆ ಎಷ್ಟು ಕೊಡಬೇಕು ಕೇಳೋದಿಲ್ಲ, 1 kg ತಂದಿಡ್ತಾರೆ, ಪರವಾಗಿಲ್ಲ, ಅದಕ್ಕೆಲ್ಲ ಪರವಾಗಿಲ್ಲ, ಕೇಳೋದಿಲ್ಲ. ಮತ್ತು ಬೇಳೆಕಾಳುಗಳು ಧಾನ್ಯ, ಸಪ್ತಧಾನ್ಯಂ ಚಿತಿರ್ಗಾವಹ ಅಂತ ಹೇಳ್ತಾರೆ. ಸಪ್ತಧಾನ್ಯ ದಾನ ಕೊಡಲಿಕ್ಕೆ ಉಂಟು ಅಂತ. ಅದು ಎಷ್ಟು 100 ಗ್ರಾಮ್ ತರಿಸಲಿ, 50, ಅದರಲ್ಲಿ 100ರಿಂದ 50ಕ್ಕೆ ಹೋಗುವುದು, 250ಕ್ಕಲ್ಲ. 100 ಗ್ರಾಮ್ ತರಿಸಲಿ 50 ಗ್ರಾಮ ಅಂತ. ಉಪ್ಪು ಯಾಕೆ 1 kg ಬಂದು, ಅದು ಯಾಕೆ 1 kg ಬರಬಾರ್ದು? ಯಾವನೊಬ್ಬನು 1 kg ಉಪ್ಪು ತಿನ್ನುವುದಿಲ್ಲ, ಒಂದು ತಿಂಗಳಲ್ಲಿ ತಿಂದಾನು. ಆದರೆ ಬೇಳೆ ಆದರೆ ಅರ್ಧನೋ 1/4 kg ಹಾಕಿ ಸಾರೋ ಇನ್ನೊಂದು ಮಾಡಿ ಊಟ ಮಾಡಿ ಅದು ಯಾಕೆ ಕೊಡಬಾರ್ದು? ಅದೇ ಗೊತ್ತಿಲ್ಲ. ಅದು ಲುಬ್ಧ ಅಂದಾನೆ. ಈ ಪಟ್ಟಿಯಲ್ಲಿ ತರ್ತಾನೆ. ರಾಜಸ ಕರ್ಮ ಮಾಡ್ತಾನೆ, ಕರ್ಮದಲ್ಲಿ ವಿನಿಯೋಗ ಮಾಡೋದಿಲ್ಲ ಅಂದ. ಫಲವನ್ನು ಪೂರ ಕೇಳುತ್ತಾನೆ, ವಿಧಿಯನ್ನು ಪೂರ್ವ ಪಾಲಿಸುವುದಿಲ್ಲ. ವಿದ್ಯುಕ್ತವಾಗಿ ಮಾಡಲಿ, ಮಾಡೋದಿಲ್ಲ. ಕಲ್ಲ ಹಾಳ ನೋಡಿ. ಹೋಮ ಮಾಡುವಾಗಲಾಗೆ ಪಡಸಾಲಿ ಇರುವುದು ದೇವರ ಆರಾಧನೆ, ಮಲಗಲಿಕ್ಕಲ್ಲ, ಅಲ್ಲಿ ಗಮ್ಮತ್ ಮಾಡಲಿಕ್ಕಲ್ಲ, ಟಿ ವಿ ಸಿಕ್ಕಿಸಿಕೊಂಡು ನೋಡಲಿಕ್ಕಲ್ಲ. ಅದು ದೇವರ ವೈಭವದ ಶಾಲೆ, ಅದು ದೇವರ ಕೋಣೆ, ತಾಗಿದ ಪಡಸಾಲೆ, ವಾಸ್ತುವಿನ ಶಾಲೆ ಇದ್ದಾಗೆ. ಏನು ಕರ್ಮ ಆಗೋದು ಪಡಸಾಲೆಯಲ್ಲಿ. ಹಿಂದಿನವರು ಶ್ರಾದ್ದ ಮಾಡ್ತಾ ಇದ್ದದ್ದು ಪಡಸಾಲೆಯಲ್ಲಿ. ಬಾಗಿಲ ಹೊರಗೆ ರಕ್ಷೆ ಹಾಕಿ ಯಾರು ಬರಲಿಕ್ಕಿಲ್ಲ. ಆ ನಂತರ ಪಡಸಾಲೆಯ ದೆಹಲಿಯನ್ನು ಅಂದರೆ ಹೊಸ್ತಿಲನ್ನು ಶುದ್ಧ ಮಾಡುವ ಕ್ರಮ ಮಂಗಳ ದ್ರವ್ಯದಿಂದ. ಪಿಂಡ ಹೊರಗೆ ಹಾಕಿದ, ಯಾಕೆ ಪಿಂಡ ಒಳಗೆ ಹಾಕಿ ಹೊರಗೋಯ್ತು ಹೇಳಿ ದೆಹಲಿಯ ಪೂಜೆ. ಅದು ಯಾರಿಗೆ ಕಲ್ಪನೆ ಇಲ್ಲ ಬಿಡಿ.
ಯಾಕೆಂದರೆ ಇವತ್ತು ಹೊಸ್ತಿಲೇ ಇಲ್ಲ, ದಾಟುವುದು ಇಲ್ಲಿ ಬಂತು. ಮದುವೆ ಆಗಿ ಬಂದ ಮಹಿಳೆ ಹೊಸ್ತಿಲು ದಾಟಲಿಕ್ಕೆ ಹೊಸ್ತಿಲು ಇದ್ದರೆ ತಾನೆ. ಇನ್ನು ಅತ್ತೆ ಎದೆ ಮೇಲೆ ಕಾಲು ಇಟ್ಕೊಂಡು ಬರಬೇಕಷ್ಟು ಹೊರತು ಮತ್ತೇನಿಲ್ಲ. ಬದುಕಿದ್ರೆ ಇವತ್ತು ಕೇಳಿರ್ತಾರೆ, ಸೀನಿಯರ್ ಸಿಟಿಸನ್ ಇದ್ದರೆ ಮದುವೆ ಪೋಸ್ಟ್ಪೋನ್, ಸತ್ತಂದರೆ ಎಂಟರ್ ಅಷ್ಟೇ. ಇದ್ದರೆ ಈಗೊಂದು ಕತೆ. ಏನು ಗಮ್ಮತ್ತು. ಅದರ ಲಬ್ಧ ಅಂದ ಜಾಗದ ಮೇಲಿನ ಆಸೆ, ಅದು ಹಾಳಾಗುತ್ತೆ ನೆಲ. ಆಯಿತು, ಚಾವಡಿಯಲ್ಲಿ ಮಾಡುವ, ಬೇಡಪ್ಪ ಚಾವಡಿಯಲ್ಲಿ ಚಾವಣಿ ಹಾಳಾಗುತ್ತೆ, ಅಲ್ಲಿ ಮೇಲೆ ಎಲ್ಲ ಚೆಂದ ಮಾಡಿಟ್ಟಿದ್ದೇವೆ, ಫ್ಯಾನ್ ಎಲ್ಲ ಹಾಳಾಗುತ್ತೆ, ಮೇಲೆ ಬೇಡ. ಮತ್ತೆ ಎಲ್ಲಿ ಮಾಡಲಿ? ಹೊರಗೆ ಅಂಗಳದಲ್ಲಿ ಮಾಡಿ. ಅಂಗಳದಲ್ಲಿ ಟೈಲ್ಸ್ ಕುಳ್ಳಿಸಲ್ಲಿ ಬೇಡ, ಅದರ ಆಚೆಗೆ ಮಾಡಿ. ಲಾಕ್ಸ್ ಹಾಕಿದ್ದರಲ್ಲಿ ಬೇಡ, ಅದು ತೆಗೆಸಿ ಮಾಡುವ. ತೆಗೆದ್ರೆ ಅದು ಮತ್ತೆ ಫಿಕ್ಟಿಂಗ್ ಕಷ್ಟ ಆಗುತ್ತೆ, ಬೇಡ ಪಾಚಿ ಮಾಡಿ. ಹಾಗೆ ದೇವರನ್ನು, ಯಾಕೆಂದರೆ ಹೋಮಕ್ಕೆ ದೇವರು ಬರಬೇಕು, ಬೇರೆ ದೇವರಲ್ಲ, ಸಪ್ಲಿಮೆಂಟ್ ಅಲ್ಲ, ಪ್ರಧಾನ ದೇವರೇ ಬರಲಿಕ್ಕೆ. ಒಳಗಿನ ದೇವರೇ ಹೊರಗೆ ಬಂದು ಪೂಜೆ ಕೈಕೊಂಡು ಒಳಗೋಗ್ಲಿಕ್ಕೆ. ಅದನ್ನ ದೇವರನ್ನು ಹೊರಗೆ ಹಾಕ್ಲಿಕ್ಕಿಲ್ಲ, ಪಡಸಾಲೆ ಅಷ್ಟೇ. ಆಯಕಟ್ಟಿನ ಕೋಣೆಯಿಂದ ದೇವರು ಹೊರಗೋಗುವುದಿಲ್ಲ. ಅದನ್ನ ಪಡಸಾಲೆಯಲ್ಲಿ, ಹಿಂದೆಲ್ಲ ಪಡಸಾಲೆಯಲ್ಲೇ ಹೋಮ, ಕ್ರಮಬದ್ಧವಾದ ಪಡಸಾಲೆಯಲ್ಲೇ ವಾಸ್ತು ಪೂಜೆ, ಪಡಸಾಲೆಯಲ್ಲೇ ಪಿಂಡದಾನ, ಎಲ್ಲ ಕರ್ಮಾಂಗಳಾಗ್ತಾಯಿದ್ದು ಪಡಸಾಲೆ. ಊಟ ಪಡಸಾಲೆಯಲ್ಲೇ ಹಾಕ್ತಿದ್ರು ಎಲ್ಲ. ಹೇಳ್ತಾರೋ ಪಡಸಾಲೆಯಲ್ಲಿ ಎಲ್ಲ ಮೊದಲು ಹಾಕಿ ಹಿಡಿಯದಿದ್ದರೆ ಮತ್ತೆ ಅಂಗಳಕ್ಕೆ ಚಪ್ಪರಕ್ಕೆ ಹೊರಗೆ ಬನ್ನಿ ಅಂತ. ಇವತ್ತೆಲ್ಲ ಹೊರಗೆ ಹಾಕಿ, ಪಡಸಾಲೆಯಲ್ಲಿ ಏನು ಹಾಕದೆ ಎಲ್ಲ ಹೊರಗೆ ಮಾಡಿ, ಏನಿದ್ರು ಹೊರಗೆ ಹಾಕಿದ್ರು. ಪಡಸಾಲೆಯಲ್ಲೇ ತಿಜೋರಿ, ದುಡ್ಡು ಅದೆಲ್ಲ ಮಾತ್ರ, ಅದರಾಚೆಗೆ ಏನಿಲ್ಲ. ಅದು ಕೇವಲ ಅಂತಃಪುರ ಇದ್ದಾಗೆ ಅರಮನೆ ಇತ್ತು. ಹಿಂದೆ ಹಾಗಲ್ಲ, ದೇವರ ವೈಭವದ ಕೋಣೆ ಇತ್ತು. ಅದನ್ನು ಪಡಸಾಲೆಯಲ್ಲಿ ತೊಟ್ಟಿಲೊಂದು ಹಾಕ್ತಿದ್ರು, ಯಾಕೆ ಅದು ದೇವರ ಮಗು ಅಂತ, ದೇವರ ಪ್ರತೀಕ ಅಷ್ಟೇ, ಮತ್ತೇನಲ್ಲ. ಪಡಸಾಲೆಯಲ್ಲಿ ಕ್ಷೇಮ, ಮಗು ಹಾಕಿಬಿಡಿ ಅಂತಾರೆ. ಮಗು ಇನ್ಯಾರಿಲ್ಲ ಅಲ್ಲಿ, ಮಲಗೋದಿದ್ರೆ ಮಗುವಿಗೊಂದು ಮಲಗಲಿಕ್ಕೆ ಉಂಟು ಅವಕಾಶ. ಹೋಯ್ತು. ಇವತ್ತು ಸಂಸ್ಕೃತಿಯ ಮೌಲ್ಯಗಳಿವತ್ತು ಹರಿದೋಗಿದೆ, ಅರ್ಥ ಆಗುವುದಿಲ್ಲ ಜನಕ್ಕೆ. ಅದನ್ನು ನೆಲದ ಮೇಲಿನ ಮಮತೆ, ಅವನದ್ದೇ ಮನೆ, ಅವನದ್ದೇ ಕರ್ಮ. ಕೃಷ್ಣ ಅದಕ್ಕೆ ಹೇಳಿದ, ಕರ್ಮಬಲ ಪ್ರೇಪ್ಸುಹು ಲಬ್ಧ. ಒಟ್ಟೊಟ್ಟಿಯಾಗುದವನು ಅದಕ್ಕೆ. ಅವನು ಪೂರ ಕೊಡಬೇಕು ಕೇಳುತ್ತಾನೆ, ಅವನು ಖರ್ಚು ಮಾಡಲಿಕ್ಕೆ ಕೇಳೋದಿಲ್ಲ, ರಜೆ ಹಾಕುವುದಿಲ್ಲ. ಮೊದಲು ಹೇಳ್ತಾನೆ ಕಾಲದ ಲೋಭ, ಬೇಗ ಬನ್ನಿ, 10 ಗಂಟೆ ಒಳಗೆ ಮುಗಿಸಿ ಹೋಗಿ, ನಾನು ಮತ್ತೆ ಆಫೀಸ್ ಹೋಗಿ ಬರ್ತೇನೆ, ಮತ್ತೆ 12 ಗಂಟೆ ಮತ್ತೆ ಉಳಿದದ್ದು ಮಾಡುವ, ಮುಂದುವರಿಸುವ. ಇದೆಂತ ಯಾರಿಗೆ ಟೊಪ್ಪಿ ಆಗೋದು ಮಾರೆ, ದೇವರು ಕಾಯಬೇಕು ಮತ್ತೆ. ಅದನ್ನ ಕಾಲದ ಲೋಪ, ವಿರಾಮ ಮಾಡುವುದಿಲ್ಲ, ಆ ದಿವಸವೂ ಬರುವುದಿಲ್ಲ. ಬರುವುದೊಮ್ಮೆ ತಂದೆ ತಾಯಿಗಳ ದಿನಗಳು ವರ್ಷದಲ್ಲಿ 1-2, ಬದುಕಿದ್ದರೆ ಸತ್ತರೆ ಇನ್ನೇನಿಲ್ಲ. ಇನ್ನೊಂದು ಇರುವುದು, ಒಂದೊಮ್ಮೆ ಮಾಡುವಂಥದ್ದಿದ್ದರೆ ಸಂಸ್ಕಾರ ಆದವರಿಗೊಂದು ಉಪಕರ್ಮದ ದಿನ, ಮತ್ತೇನಿಲ್ಲ ಅದರ ಆಚೆಗೆ. ಇಷ್ಟನ್ನು ಇವರು ಯಾವ್ಯಾವುದೋ ಬರ್ತ್ಡೇಗಳಿಗೋ ಯಾರ್ಯಾರದ್ದೋ ಹುಟ್ಟಿದ ದಿನಕ್ಕೋಸ್ಕರ ಎಷ್ಟೆಷ್ಟೋ ರಜೆ ಹಾಕಿ ಮೈ ಮರೀತಾರೆ. ಅವರವರನ್ನು ಹುಟ್ಟಿಸಿದ ದಿವಸ ತಂದೆ ತಾಯಿಗಳಿಗೋಸ್ಕರ ಅವರು ಕರ್ಮಾಂಗಗಳಲ್ಲಿ ರತರಾಗುವುದಿಲ್ಲ ಅಂದರೆ ಆಶ್ಚರ್ಯ. ಅದನ್ನ ಲೋಭ ಅಂತಾನೆ, ರಜೆಯ ಲೋಭ. ಏನು ದುಡ್ಡಿಚ್ಚು ಕೊಡೋದಿಲ್ಲ, ಅಲ್ಲೇನು ದೊಡ್ಡ ಕೆಲಸ ಆಗೋದಿಲ್ಲ. ಲಾಸಪ್ಪೆ ಹಾಕಿದ್ರು ಇವನದು ಏನು ಕೆತ್ತಿ ಹೋಗುವುದಿಲ್ಲ ಪುಣ್ಯಾತ್ಮನಂತ, ಆದರೂ ಕೆಲಸ ಮಾಡುವುದಿಲ್ಲ. ಅದನ್ನು ಕೃಷ್ಣ ಹೇಳಿದ್ದು, ಕರ್ಮದ ಫಲ ಬೇಕು, ಆದರೆ ಅದಕ್ಕೆ ಬೇಕಾದ ತ್ಯಾಗಕ್ಕೆ ಸಿದ್ಧ ಇಲ್ಲವ. ಇಷ್ಟಪಟ್ಟು ಇಷ್ಟದ್ರಲ್ಲಿ ಆದರೂ ತ್ಯಾಗ ಮಾಡೋದು ಅದು ಅಲ್ಲ, ಉಳಿಸಿಕೊಳ್ಳಿಕ್ಕೆ ಕಷ್ಟಪಡ್ತಾನೆ. ಆಯಿತು, ಕರ್ಮ ಆಯಿತು. ಆನಂತರ ಆಹುತಿ ಕೊಡುವಾಗ ಅಲ್ಲಿ ಮತ್ತೆ ಹೇಳ್ತಾನೆ, ಚೂರು ತುಪ್ಪ ಹಾಕಿ. ಏನು ಕರ್ಮ ಮಾರೆ, ಹೇಳಿದ್ದಷ್ಟೇ ತುಪ್ಪ ಹಾಕುವುದು ಹಾಕೋರಿದ್ರೆ. ಹೆಚ್ಚು ತಂದಿದ್ದೆ ಹೇಳಿ ಸೌಟಲ್ಲಿ ಹಾಕುವುದಿಲ್ಲ. ಮತ್ತು ಕಮ್ಮಿ ಇದೆ ಹೇಳಿಕೊಂಡು ಅದು ಕ್ವಚಿತ್ ದಾರ, ಕ್ವಚಿತ್ ಬಿಂದು ಹಾಕಲಿಕ್ಕೆ ಅದು ಊಟದ ಕೋಣೆಯಲ್ಲಿ ತುಪ್ಪ ಹಾಕಲಿಕ್ಕೆ ಉಂಟು, ಗಮ್ಮತ್ ಇರುತ್ತೆ ಅದು. ಎದುರು ಕೂತವರಿಗೆ ಆಗುವಾಗ ಪಾತ್ರೆಯನ್ನೇ ಅಲ್ಲಿ ಕೌತ ಹಾಕಲಿಕ್ಕೊಂಡು, ತುಂಬ ಬೀಳಲಿಕ್ಕೊಂಡು, ಕ್ವಚಿತ್ ದಾರ, ಕ್ವಚಿತ್ ಬಿಂದು. ಕೆಲವು ಕಡೆಯಲ್ಲಿ ತುಪ್ಪ ಎಷ್ಟು ಬಿತ್ತು ಕೇಳಿದರೆ ಒಂದೊಂದು ತೊಟ್ಟು ಮಾತ್ರ. ಮತ್ತೆ ಕೆಲವಲ್ಲಿ ಕ್ವಚಿತ್ ಕಟಕಟ ಧ್ವನಿ, ಶಬ್ದ ಟಕ್ 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 ಶಬ್ದ ಮಾತ್ರ ಆಗ್ತದೆ. ಚಮಚ ಮತ್ತು ಪಾತ್ರ ಮಾತಾಡಿಕೊಂಡಿದೆ, ಮತ್ತೆ ತುಪ್ಪ ಬೀಳಲಿಲ್ಲ ಅವರಿಗೆ. ಇನ್ನೂ ಆಚೆ ಹೋದರೆ ಮತ್ತೇನಾಯಿತು ಕೇಳಿದರೆ, ಕ್ವಚಿತ್ ಪಾತ್ರಸ್ಯ ದರ್ಶನ, ಕ್ವಚಿತ್ ಪಾತ್ರ ಪ್ರವೇಶೋತ್ರ, ಕ್ವಚಿತ್ ಪಾತ್ರಸ್ಯ ದರ್ಶನ. ಮತ್ತೆ ಆ ಸಾಲಿಗೆ ಬಂದಾಗ ಚಮಚ ಒಳಗೋಗುವುದು ಕಾಣ್ತದಂತೆ ಪ್ರತಿ ಸರ್ತಿ, ಹೊರಗೆ ಬರೋದಿಲ್ಲ. ಆಚೆಗೆ ಪಾತ್ರೆ ಕಂಡದ್ದು ಮಾತ್ರ ಅಂತೆ, ಮುಗಿದೋಯ್ತು. ಅಂದರೆ ದೊಡ್ಡವರ ಎದುರಿಗೆ ತೋರಿಸುವುದು, ಮತ್ತೆ ಒಳಗೆ ಹಾಕುವುದು. ಯಾಕೆ ಎಲೆ ಲೆಕ್ಕ, ಎಲೆಯಲ್ಲಿ ಊಟ ಮಾಡಿದ ಲೆಕ್ಕ ಇಲ್ಲ. 10-20 ಮಕ್ಕಳಾದರೆ ಅದರದ್ದು ಲೆಕ್ಕವೇ, ಟೊಪ್ಪಿ ಹಾಕುವುದೇ. ನಮಗೆ ಎಲೆ ಲೆಕ್ಕ, ಬಡಿಸುವುದಷ್ಟೇ. ಯಾವುದೋ ಒಂದು ಇಷ್ಟು ಸಣ್ಣ ಪಾತ್ರೆಯಲ್ಲಿ 500 ಜನರ ಕೇಳಿದ್ದು ಮಾಡಿದ್ದಾನೆ. ಸೌಟು ದೊಡ್ಡದಿದೆ, ಪಾತ್ರೆ ಸಣ್ಣದಿದೆ ನೋಡಿ. ಅದನ್ನು ಒಂದು ಎತ್ತಿಕೊಂಡ್ರೆ 50 ಎಲೆಗೆ ಒಮ್ಮೆಲೆ ಹೋಗಿಬಿಡ್ತಾನೆ, ಟಕ 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 ಮಾಡಿಕೊಂಡು. ಆಚೀಚಿನವ್ರು ನೋಡ್ತಾರೆ, ಅಂತ ಬಿತ್ತ ಇಲ್ವಾ, ಯಾರಿಗೆ ಬಿತ್ತು, ಏನು ಬಿತ್ತು ಅಂತ. ಅದು ನೆಕ್ಕುವಷ್ಟೊತ್ತಿಯಲ್ಲಿ ಹೋಗಿ ಆಗಿರ್ತದೆ, ಕಳೆದೋಗಿರ್ತದೆ. ಇದು ಲುಬ್ಧ ಅಂತಾನೆ. ಅನ್ನದಾನದಲ್ಲಿ ಲೋಭ, ದ್ರವ್ಯ ದಾನದಲ್ಲಿ ಲೋಭ, ದಕ್ಷಿಣೆಯಲ್ಲಿ ಲೋಭ, ನೆಲದಲ್ಲಿ ಲೋಭ. ಎಷ್ಟು ಲೆಕ್ಕ ಬೆಳೆಸಲಿ, ಅದಕ್ಕೆ ಕೇಳಿ ನಾನು ಬೆರಳು ಎಷ್ಟು ಮಡಿಸುವ ಇಲ್ಲಿ ಕೇಳಿದ್ದು. ಕೃಷ್ಣನ ಆ ಆಂತರ್ಯ ಕರ್ಮದ, ಅಂದರೆ ನಾವು ರಾಜಸ ಕರ್ಮರು ಇವತ್ತು ಎಷ್ಟು ಹರಡಿಕೊಂಡಿದ್ದಾರೆ ಅಂದರೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಇದ್ದಾರೆ. ಇಲ್ಲಿ ಮಾಡಬೇಡಿ,
ಮನೆಯಲ್ಲಿ ಏನು ಮಾಡಿಸುವುದಿಲ್ಲ ನಾನು, ಎಲ್ಲ ಹಾಳು ಮಾಡ್ತಾರೆ. ಈ ಪುರೋಹಿತರು ಬಂದರೆ ಉಂಟಲ್ಲ ಹಾಳು ಮಾಡ್ತಾರೆ. ಕರ್ಮಾಂಗಳು ಮನೆಯಲ್ಲಿ ನಡೆಸಲೇಬಾರ್ದು. ಎಲ್ಲಿಯಾದರೂ ಮಠದಲ್ಲಿ ಮಾಡುವ, ದುಡ್ಡು ಹೋದರೂ ಪರವಾಗಿಲ್ಲ. ಇನ್ನು ಕೆಲವರು ಮನೆಯ ಮೇಲಿನ ಅಭಿಮಾನ, ಇನ್ನು ಕೆಲವರು ಮನೆಯಲ್ಲಿ ಯಾರು ಬರೋದಿಲ್ಲ ರೀ, ಬರಬಾರ್ದು, ಅಲ್ಲಿಂದ ಅಲ್ಲಿ ಹೋಗಲಿ, ಇಲ್ಲಿ ಬಂದರೆ ಅದು ಎಂಥದ್ದು, ಇದು ಯಾರು ತಂದದ್ದು, ಅದು ಮುಟ್ಟಿ ನೋಡ್ತಾರೆ. ಇನ್ನು ಕೆಲವರು ಅದೊಂದು ಲೋಭ, ತಮ್ಮ ವಸ್ತು ಯಾರು ನೋಡಬಾರ್ದು, ಯಾರಿಗೂ ತೋರಿಸಬಾರ್ದು, ಯಾರೂ ಕೇಳಬಾರ್ದು. ಆದರೆ ನಮ್ಮ ಮನೆಗೆ ಬಂದರೆ ಪಚೀತಿ ಆಗತ್ತೆ, ಎಲ್ಲಿಯ ದೂರದಲ್ಲಿ ಮಂಟಪ ಕಳಿಸುವುದು, ಅಲ್ಲಿಂದ ಅಲ್ಲಿ ಕಳಿಸುವುದು ಒಂದು. ಇದೆಲ್ಲ ಅಭಿಮಾನಗಳನ್ನೆಲ್ಲಿಟ್ಟುಕೊಂಡು ಕೃಷ್ಣ ಲೋಭ ಅಂತಾನೆ. ಕರ್ಮ ಮಾಡುವಾಗ ಅವರವರ ಮನೆಯಲ್ಲಿ ಅವರವರ ಕರ್ಮಾಂಗಗಳು ನಡೆಸಿಕೊಡಬೇಕು, ಹೊರಗೆ ಮಾಡುವುದು ತಪ್ಪು ಅಂತಾನೆ. ಪ್ರಧಾನವಾಗಿ ಒಪ್ಪಿಕೊಳ್ಳೋದಿಲ್ಲ. ಅಲ್ಲ ಅಷ್ಟು ಜನರಿಗೆ ಊಟ ಹಾಕಬೇಡ ಅಂದವ. ಶ್ರಾದ್ಧೆ ಕುರಿಯಾನ ವಿಸ್ತರಂ ಅಂತಾನೆ. ಎಷ್ಟು ಕರ್ಮಕ್ಕೆ ಬೇಕು ಅಷ್ಟು ಜನರನ್ನು ಕರೆಯುವುದು, ಹೊರಗೆ ಜನರನ್ನು ಕರೆಯುವುದಲ್ಲ. ಬಂಧುಗಳು ಬರಬೇಕು, ಕುಟುಂಬದವರು ಪ್ರೆಸೆಂಟ್ ಆಗಬೇಕು, ಮತ್ತು ಮಿತ್ರವರ್ಗಕ್ಕೆ ಹೇಳಿಕೆ ಕೊಡುವುದು ಖುಷಿ ವಾಸ್ತಿಯಲ್ಲಿ. ಬಂದಾಗ ಬರ್ತಾರೆ, ಬರುವಷ್ಟು ಬರ್ತಾರೆ, ಮುಗಿದಾಯಿತು. ಅದು ಆದರಾದಿತ್ಯಕ್ಕೆ ಕ್ರಮ. ಇನ್ನು ಹೇಳದೆ ಕೆಳಗೆ ಬಂದವನಿಗೆ ನಿಜವಾದ ಗೌರವ. ಪ್ರಧಾನ ಯಾರು ಕೇಳಿದರೆ ಅವನು ಭಗವಂತನ ಪ್ರತೀಕ. ಅದು ನಮ್ಮಲ್ಲಿ ಇಲ್ಲವೇ ಇಲ್ಲ. ಅದನ್ನು ಲುಬ್ಧ ಅಂತಾನೆ, ಅನ್ನದಾನದಲ್ಲಿಲ್ಲ. ಹೇಳದೆ ಬಂದವರನ್ನು ದೂರಗೊಳಿಸುವ ವಿರಾದೆ, ಅದು ತಪ್ಪು ಅಂತಾನೆ. ಯಥೇಚ್ಛವಾಗಿ ಬಂದವರಿಗೆ ಸಂತೋಷ ಆಗುವಂತೆಯೇ ಬಟವಾಡೆ ನಡಿಬೇಕು. ಖುದ್ದಾಗಿ ಯಜಮಾನ ನಿಂತು ಕೆಲಸ ಮಾಡಿ. ಅದು ಕರ್ಮ ಮಾಡಿದ ಕರ್ತೃಗೆ ಲೋಭ ಇರಬಾರ್ದು. ಅವನೇ ಹೇಳ್ತಾನೆ ಮೆಲ್ಲಕ್ಕೆ, ನಾನು ಬಂದರೆ ಎಲ್ಲ ಒತ್ತಾಯ ಮಾಡಿ ಹಾಕಬೇಕಾಗತ್ತೆ, ನೀವೆಲ್ಲ ಸುಧಾರಿಸಿಬಿಡಿ, ನಾನು ಅಲ್ಲಿ ಇರ್ತೇನೆ ಅಂತಾನೆ. ಅವನು ಬೇಕಂದರೆ ತಪ್ಪಿಸಿಕೊಳ್ಳುತ್ತಾನೆ, ಮೋರೆ ತೋರಿಸುವುದಿಲ್ಲ. ಇದೆಲ್ಲ ಲೋಭದ ಸುತ್ತಿನಲ್ಲಿ ಬರುವಂಥದ್ದು. ಹಿಂಸಾತ್ಮಕ ಅಂತಾನೆ, ಮತ್ತೆ ತೊಂದರೆ ಪಡಿಸುವವ, ತೊಂದರೆ ಮಾಡಿಕೊಳ್ಳೋ ಆತ್ಮಕ ಅಂತಾನೆ. ರಾಜಸ ಕರ್ಮ ಮಾಡುವವನಿಗೆ ಎಷ್ಟು ತೊಂದರೆ ಇದ್ರೂ ನಡೀತದೆ, ಅವನಿಗೆ ಮಾಡಿಕೊಳ್ತಾನೆ. ಪರವಾಗಿಲ್ಲ, ತೊಂದರೆ ಆದರೆ ತೊಂದರೆ ಇಲ್ಲ, ಒಂದು ದಿವಸ ಅಲ್ವಾ ಇರಲಿ ಅಂತಾನೆ. ದುಡಿಸಿಕೊಳ್ಳುತ್ತಾನೆ, ದೇಹವನ್ನು ದಂಡಿಸಿಕೊಳ್ಳುತ್ತಾನೆ, ಮನಸ್ಸಿಗೆ ಕಿರಿಕಿರಿ ಮಾಡಿಕೊಳ್ಳುತ್ತಾನೆ. ಅದು ರಾಜಸ ಕರ್ತ. ಬಹಳ ಚೆನ್ನಾಗಿ ಖುಷಿಯಲ್ಲಿ ಕೆಲಸ ಮಾಡುವುದೇ ಇಲ್ಲ. ಮನಸ್ಸಮಾಧಾನ ಇದ್ದಾಗ ತೊಡಗಿಸಿಕೊಳ್ಳೋದು, ಅದು ಸಾತ್ವಿಕನ ಕ್ರಮ. ಅದನ್ನು ಹಿಂಸಾತ್ಮಕ ಅಂದರೆ ತನ್ನ ಹಿಂಸೆ, ತನ್ನ ಶಾರೀರಿಕ ಹಿಂಸೆ, ತನ್ನ ಮಾನಸಿಕ ಹಿಂಸೆ, ತನ್ನ ವಸ್ತುಗಳ ಹಿಂಸೆ, ತನ್ನವರ ಹಿಂಸೆ, ಮನೆ ಮಂದಿಗಳ ಹಿಂಸೆ, ಊರು ಸುತ್ತಲಾದ ಹಿಂಸೆ. ಇವನ ಒಂದು ಗಮ್ಮತ್ತು ಕಾರ್ಯಕ್ರಮ. 10-12 ಗಂಟೆವರೆಗೆ ಬಡಿಯುವುದು 10-20 ಚಂಡೆಗಳನ್ನು. ಪಕ್ಕದವರು ಎದ್ದೋಡ್ಬೇಕು. ಮಾಡಯ್ಯ, ನೀನು ಕರ್ಮ ಮಾಡು, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ. ನಿನ್ನ ಪ್ರವಚನ ಕಾರ್ಯವೋ ನಡೀಲಿ, ಪಾಠವೋ ಆಗಲಿ, ಯಜ್ಞ ಹೋಮಗಳೋ ಅದೂ ಆಗಲಿ, ಇನ್ನೊಬ್ಬರಿಗೆ ಹಿಂಸೆ ಆಗಿರಬಾರ್ದು. ಹಿಂಸಾತ್ಮಕ ಕರ್ಮ ರಾಜಸ. ಕರ್ತೃ ಯಾರು ಇನ್ನೊಬ್ಬರಿಗೆ ತೊಂದರೆ ಮಾಡುವಂತೆ ಮಾಡ್ತಾನೆ ಅವನು ರಾಜಸ ಕರ್ತೃ, ಪಾಪ ಉಣ್ತಾನೆ ಅಂತಾನೆ ಕ್ರಮ ಪ್ರಕಾರ. ನಮ್ದು ಹಿಂಸೆ ಇನ್ನೊಬ್ಬರಿಗೆ ಆಗಬೇಕು ಅಂತಲೇ ಕೆಲವು ಕರ್ಮಗಳಾಗ್ತವೆ. ಮಾಡುವಾಗಲೇ ಅದನ್ನೆಲ್ಲ ಇಟ್ಟುಕೊಂಡೆ ಅದು ಇರಲಿ, ಅವರಿಗೆ ತೊಂದರೆ ಆಗಲಿ. ಅವನು ಕೂಗುವುದಿಲ್ವಾ ಬೆಳಿಗ್ಗೆ 5:30 ಗಂಟೆಗೆ, ಬೊಬ್ಬೆ ಹೊಡಿದಿಲ್ವ, ಆಗ ನಿಮಗೆ ಅಂತ ಕಿರಿಕಿರಿ ಆಗೋದಿಲ್ವಾ? ಆಗ್ತದೆ ಸ್ವಾಮಿ, ಆದರೆ 5 ನಿಮಿಷ ಅಲ್ವಾ, 3 ನಿಮಿಷ ಅಲ್ವಾ, ಇಡೀ ದಿನ ಅಲ್ಲಲ್ಲ. ಅವನು ನಿಯಮ ಮಾಡಿಕೊಂಡಿದ್ದಾನೆ, 5 ಸರ್ತಿ ದೇವರನ್ನು ಕರಿತೇನೆ ಅಂತ. ಯಾರ್ಯಾರನ್ನು ಕರೀದಲ್ಲಲ್ಲ, ಒಂದೇ ಅಲ್ವ ಕರೀದವನು. ಕರೆತದಲ್ಲಿ ಒಂದೇ ಬಗೆ ಇರ್ತದೆ. ನೀನು ದೊಡ್ಡವನು, ನಿನ್ನ ಹೊರತು ಇನ್ನೊಬ್ಬ ದೊಡ್ಡವನಿಲ್ಲ, ನಿನಗಾಗಿ ನಮ್ಮೆಲ್ಲರ ಕೆಲಸಗಳಿವೆ, ಇಷ್ಟು ಹೇಳಿಕೊಳ್ತಾನಲ್ಲ. ಅವನ ಭಾಷೆಯಲ್ಲಿ ಹೇಳ್ತಾನೆ ಅಷ್ಟೇ ತಾನೇ. ಒಂದು 5 ನಿಮಿಷ ಅಲ್ಲ, 2 ನಿಮಿಷ ಅಲ್ವಾ, ಮೌನ ಹಾಕಿಸುವ ಅಷ್ಟೇ ತಾನೇ. ನಮ್ದಾಗಲ್ಲ, ಇಡೀ ದಿನ. ಆದರೆ ನಮ್ಮ ಕರ್ಮಗಳು ಹಿಂಸೆಗೆ ತೆರಳಬಾರದು, ಯಾರ ಮನಸ್ಸನ್ನು ನೋಯಿಸಬಾರದು. ಪ್ರಧಾನವಾಗಿ ಸಾಧಕರನ್ನು. ಕೃಷ್ಣ ಮಠ ಅಂದಾಗ ಕೃಷ್ಣದೇವರ ಭಕ್ತರು ಬರ್ತಾ ಇರ್ತಾರೆ. ತಿರುಪತಿ ನೋಡಿ, ಎಷ್ಟು ಗದ್ದಲ ಇದ್ದರೂ ಒಳಗೆ ಹೋದಾಗ ನಮೋ ಭಗವತೆ ವೆಂಕಟೇಶಾಯ, ಓಂ ನಮೋ ಭಗವತೆ ವೆಂಕಟೇಶಾಯ, ಒಂದೇ ಮಂತ್ರ, ಒಂದೇ ನಾಮ, ಒಂದೇ ಸ್ವರ, ಒಂದೇ ಧಾಟಿ. ಏರುಪೇರು ಇಲ್ಲ, ಕೀರೋಲಿಲ್ಲ, ಏನಿಲ್ಲ. ಪ್ಲೆಸೆಂಟಾಗಿ ಚಂದವಾಗಿ ಬೇಕಾದವರು ಹೇಳಿಕೊಳ್ಬೋದು, ಇಲ್ಲಾದರೂ ಸುಮ್ಮನೆ ಇರ್ಬೋದು. ನಮ್ಮದು ಒಳಗೆ ಬಂದಾಗಲೇ ಗಲಾಟೆ ಮುಗಿಯುವುದೇ ಇಲ್ಲ, ಎಲ್ಲ ಕೇಳಿಸಿಕೊಂಡು ಬೊಬ್ಬೆ ಹೊಡಿದುಕೊಂಡು ಆಗುವುದೇ ಇಲ್ಲ. ಬೆಳಗ್ಗೆ ನಾನು ಕೇಳೋದು, ಬೆಳಗ್ಗೆ ಇಲ್ಲಿ ಯಾರಿಗೂ ಸ್ನಾನ ಜಪ ಪೂಜೆ ಮಾಡುವವರೇ ಇಲ್ಲವೋ ಕೇಳೋದು ನಾನು. ಶಾರೀರಿಕವಾಗಿ, ಮಾನಸಿಕವಾಗಿ, ಆನಂತರ ವಾಚಿಕವಾಗಿ, ಅದರೊಟ್ಟಿಗೆ ಕಣ್ಣಿಗೆ, ಕಿವಿಗೆ, ಮೂಗಿಗೆ, ಬಾಯಿಗೆ ಎಲ್ಲ ಪಂಚೇಂದ್ರಿಯಗಳ, ದಶೇಂದ್ರಿಯಗಳ ಮೇಲಿನ ತೊಂದರೆ. ತನ್ನವರಿಗೆ, ತನ್ನದಲ್ಲದವರಿಗೆ, ಮಿತ್ರರಿಗೆ, ಬಾಂಧವರಿಗೆ, ಪರಿಸರಕ್ಕೆ ಎಷ್ಟು ತೊಂದರೆ ಮಾಡುವುದಿಲ್ಲ ನಾವು. ಒಬ್ಬ ತೋರಿಸಿಕೊಟ್ಟ ಪ್ರತ್ಯಕ್ಷವಾಗಿ ಪಂಚಾಮೃತ ಅಭಿಷೇಕ ಅಂತ ಹೇಳಿಕೊಂಡು ತೊಟ್ಟೆ ಕಡಿಯುವುದು, ಇಟ್ಟೆ ಹಾಕುವುದು ತುಪ್ಪ ಅದರ ಮೇಲೆ, ಲಿಂಗದ ಮೇಲೆ ಹಾಲು ಒಯ್ತಾ ಇದ್ದಾನೆ. ಎಲ್ಲಿ ಹೋಗುವುದೆನ್ನುವುದು ತೋರಿಸಿಕೊಟ್ಟದು ನೇರ ಗಟಾರಕ್ಕೆ ಚರಂಡಿಗೆ ಬೀಳ್ತಾ ಉಂಟು ಆ ಹಾಲು. ಇಡೀ ಪ್ರಪಂಚಕ್ಕೆ ತೋರಿಸಿ, ಇಂಟರ್ನೆಟ್ಟಲ್ಲಿ ಬಂದು ಇಡೀ ಪ್ರಪಂಚಕ್ಕೆ ತೋರಿಸಿದೆ, ಇದು ಹಣೆ ಬರಹ ನೋಡಿ ಅಂತ. ಇದು ಬೇಕೇ ದೇವರಿಗೆ ಕೇಳಿದ, ಇದು ಯಾಕೆ ಅಂತ ಕೇಳಿದ.
ಹಸಿವಿನ ಹೊಟ್ಟೆಗಳನ್ನು ತೋರಿಸಿದ. ನೀವು ಹಾಕುವ ತೊಟ್ಟೆ ಹಾಲಿಗೆ ಹಸಿವಿನ ಹೊಟ್ಟೆಗಳನ್ನು ತೋರಿಸಿದ. ಇಲ್ಲಿದೆ ಸ್ವಾಮಿ ಹಾಲು ಕುಡಿಯುವ ಕಂದಮ್ಮಗಳು, ಕೊಟ್ಟು ಬಿಡಿ ಅಂದ. ತೊಟ್ಟಿ ಹಾಕುವ ಹಾಲಂದು ಕೊಟ್ಟು ಬಿಡಿ ಅಂದ. ಇದು ಕೃಷ್ಣ ಹೇಳ್ತಾ ಇದ್ದಾನೆ, ಹಿಂಸಾತ್ಮಕ ಅಂದ. ಅಷ್ಟು ಜನರು ಹೊಟ್ಟೆ ಹೊಡೆದ ಹಿಂಸೆ ಈ ಕರ್ಮದ ಮೇಲೆ ನಿಂತಿದೆ ಅಂತಾನೆ. ಏನು ಉತ್ತರ ಕೊಡುವ ನಾವು ಇದಕ್ಕೆಲ್ಲ? ಇದು ಕೃಷ್ಣನ ವ್ಯಾಖ್ಯೆಗಳು. ಅದಕ್ಕೆ ನಾನು ಹೇಳಿದೆ, ಬೆರಳು ಮಡಿಸ್ಲಿಕ್ಕೆ ಬರೋದಿಲ್ಲ ನನಗೆ ಅಂತ. ಇದು ನನ್ನ ಚಿಂತನೆಗಳಲ್ಲಿ ಇರತಕ್ಕ ಕೃಷ್ಣನ ವ್ಯಾಖ್ಯೆ ಅಂತೆ. ಅಶುಚಿಹಿ ಅಂದ ಕೊನೆಗೆ. ಇನ್ನೊಂದು ಹೇಳ್ತಾನೆ, ರಾಜಸ ಕರ್ಮದಲ್ಲಿ ಮೈಲಿಗೆ ಅಂದ. ಯಾರು ಕೇಳ್ತಾರಲ್ಲ ಮಡಿಯಲ್ಲಿ ಉಂಟು ಅಂತ. ಇಲ್ಲರಿ, ಅದು ಹೇಳಿದ್ದು ಮನಸ್ಸಿನ ಶುದ್ಧಿ ಹೇಳಿದ್ದು. ನಿಮ್ಮ ಹೊರಗಿನ ಸ್ನಾನ, ಅನುಷ್ಠಾನ, ಪುಂಡ್ರಧಾರಣೆ ಅಥವಾ ತುಳಸಿ ಮಾಲೆ ಇದನ್ನೆಲ್ಲ ಹೇಳಿದ್ದಲ್ಲ ಹೇಳಿದರೆ ಅದಕ್ಕೆ ಕೃಷ್ಣ ಹೇಳಿ ಆಯಿತು. ಮನಸ್ಸಿನ ಬಗ್ಗೆ ಹೇಳಿ ಆಗಿದೆ. ರಾಗ, ಅನುರಾಗ ಅದು ಮನಸ್ಸಲ್ಲಿ ಇರುವುದು, ಅಂಟಿಕೊಂಡಿರುವುದು, ಮೈಗಲ್ಲ. ಕರ್ಮಫಲ ಪ್ರೇಪ್ಸು ಅದು ಮನಸ್ಸಿನಲ್ಲಿ ಇರುವುದು. ಅದರ ಒಟ್ಟಿಗೆ ಲುಬ್ಧ, ಲೋಭ ಅದು ಮನಸ್ಸಿನಲ್ಲಿ ಇರುವುದು. ಜಿಪಣತನ ಮಾಡುವುದು ಎಲ್ಲ. ಎಲ್ಲಿ ಕಮ್ಮಿ ಮಾಡಲಿಕ್ಕಾಗತ್ತೆ, ಎಷ್ಟು ಬೇಕಾ ಇಷ್ಟು ಸಾಕಾ ಕೇಳೋದು. 12 ತೆಂಗಿನಕಾಯಿ ಬರೆದ್ರೆ 10 ಮಾಡಿ, 2 ಬೇಕಲ್ಲ ಬೇಡಲ್ಲ, ಅದೆಲ್ಲ ಕೇಳುವಂಥದ್ದು. ಲೋಭ ಮಾಡುವ, ದ್ರವ್ಯ ಲೋಭ ಎಲ್ಲ ಮಾಡೋದು ಮಾನಸಿಕವಾಗಿ. ಅದನ್ನು ಪರಿವರ್ತನೆಯಲ್ಲಿ ತೋರಿಸಿಕೊಡ್ತಾನೆ. ಅದನ್ನು ಅಶುಚಿ ಎನ್ನುವುದು ಮನಸ್ಸಿನಲ್ಲಿ ಶುಚಿ ಇಲ್ಲ ಅಂತಲ್ಲ, ಮನಸ್ಸು ಸರಿ. ಶೌಚಂತು ದ್ವಿವಿಧಂ ಪ್ರೋಕ್ತಂ ಬಾಹ್ಯಂ ಅಭ್ಯಂತರಂ ತಥಾ ಮೃಜ್ಜಲಾಭ್ಯಾಂ ತಥಾ ಶೌಚಂ ಅಂತಾನೆ. ಹೊರಗಿನಿಂದ ಕಾಣುವಂಥದ್ದು ಶೌಚ ಅಂದರೆ ಮೃತ್ತಿಗೆ, ತುಳಸಿಯ ಮೃತ್ತಿಗೆ ಹಾಕಿಕೊಂಡ ಸ್ನಾನ. ಕರ್ಮದ ದಿವಸ ಆದರೂ ತುಳಸಿ ಮೃತ್ತಿಗೆ ನಚ್ಚಿಕೊಂಡು ಸ್ನಾನ ಮಾಡಯ್ಯ ಅಂತ. ಯಾಕೆಂದರೆ ಮೃತ್ತಿಗೆಯ ಕಥೆ ಅಂತದ್ದು, ತುಳಸಿಯ ಹೇಗೆ ಕಥೆ ಇದೆ. ಎನ್ ಮೂಲೆಯ ಸರ್ವತೀರ್ಥಾನಿ, ನೀನಾವತ್ತು ಮಿಂದವನು ಆಗಬೇಕಾದ್ರೆ ಅದನ್ನು ಮೆತ್ತಿಕೊಳ್ಳಬೇಕು. ಆಗ ಯಾಕೆಂದರೆ ಬುಡದಲ್ಲಿ ತೀರ್ಥಗಳಿವೆ. ಹಾಕಿದ ನೀರೆಲ್ಲ ತುಳಸಿಯ ಅಡಿಯಲ್ಲಿ ತೀರ್ಥಗಳಾಗ್ತವೆ. ಅದನ್ನು ಅದರ ಮಣ್ಣು ಮೆತ್ತಿಕೊಂಡಾಗ, ಮುಟ್ಟಿಕೊಂಡಾಗ ತೀರ್ಥದಲ್ಲಿ ಸ್ನಾನ ಮಾಡಿದ್ದ ಫಲ ಬರುತ್ತೆ. ಇವತ್ತೊಂದು ದಿನ ಆದರೂ ನೀನು ತೀರ್ಥಸ್ನಾಯಿಯಾಗಿ ಬಂದರೆ, ಕರ್ಮ ಮಾಡಿದರೆ ನಿನಗೆ ಕರ್ಮಫಲ ಬರುತ್ತೆ ಕೃಷ್ಣ ಅಂತಾನೆ. ಮಾಡು ಅಂದವ. ಬೇಡ ಅಂದರೆ ನಾನು ಸೋಪ್ ಸ್ನಾನ ಮಾಡ್ತೇನೆ, ಬಾತ್ರೂಮಲ್ಲಿ ನಡೆಸ್ತೇನೆ. ಆ ಮುಳುಗಿ ಯಾರು ಮಾಡ್ತಾರೆ? ಗಲೀಜ ನೀರು ಯಾರಿಗೆ ಬೇಕು? ಯಾರಿಗೆ ಬೇಕು ಕರ್ಮಫಲ ಅದಕ್ಕೆ ಕರ್ಮಫಲ ಪ್ರೇಪ್ಸು ಲುಬ್ಧ, ಅಶುಚಿ. ಅದನ್ನ ಮಡಿವಂತಿಗೆ ಎಲ್ಲಿದೆ ಅಂತ ಜನ ಕೇಳುತ್ತಾರೆ. ಕೃಷ್ಣನ ಗೀತೆಯಲ್ಲಿದೆ, ಹೇಳಿಕೊಡ್ಲಿಕ್ಕೆ ನಾಲಿಗೆ ನಮ್ಮಲ್ಲಿಲ್ಲ ಅಷ್ಟು. ನಾನು ಹೇಳ್ತೇನೆ, ಯಾರ್ಯಾರ ಹತ್ರ ಪ್ರಶ್ನೆ ಹೇಳ್ತಾರೆ, ಎಲ್ಲಿ ಉಂಟು ಮಡಿ, ಎಂಥದ್ದು ಮಡಿ, ಎಲ್ಲಿಂಟು ಮೈಲಿಗೆ ಅಂತ. ಎಲ್ಲಿ ಉಂಟು ಅಂತ ಓದುವವರಿಗೆ ಗೊತ್ತಿಲ್ಲ. ಯಾಕೆ? ಓದಿಕೊಂಡ್ರೆ ತಾನೆ. ಯಾರಿಗಳಿಗೆ ಹೇಳುವವರಿಗೆ, ಧರ್ಮದ ಬಗ್ಗೆ ಪ್ರಚಾರ ಮಾಡುವವರಿಗೆ ಗೀತೆಯ ಶ್ಲೋಕದ ಅರ್ಥ ಬರ್ತದೆ. ನಾನು ನೇರ ಕೇಳು, ಯಾರು ಓದಿಕೊಂಡಿದ್ದಾರೆ? ಎಲ್ಲಿಯೋ 4 ಶ್ಲೋಕವನ್ನು ಬಾಯಿಪಟ ಮಾಡಿಕೊಳ್ತಾರೆ ಅಷ್ಟೇ. ಅದನ್ನೇ ಹೇಳ್ತಾ ಇರ್ತಾರೆ ತಿರುಗಿಸಿ ತಿರುಗಿಸಿ, ಮತ್ತೇನಿಲ್ಲ. ಪ್ರತಿ ಪದಗಳನ್ನು ವಿಂಗಡಿಸಿಕೊಂಡು ನೋಡಿಕೊಂಡಾಗ ಅದರ ಆಂತರ್ಯ, ಅದರ ಔಚಿತ್ಯ, ಅದರ ಆಳ, ಅದರ ವಿಶಾಲ ಅರ್ಥ ಆಗುತ್ತೆ. ಅದರ ವೈದುಷ್ಯ ಎಷ್ಟು ಗಟ್ಟಿ ಇದೆ ಅಂತ ಅದನ್ನು ಹೇಳಿದವ. ಆನಂತರ ಏನು ಮಧ್ಯೆ ಸರ್ವದೇವತಾ ಅಂತಾನೆ. ಯದಗ್ರೇ ಸರ್ವ ವೇದಾಶ್ಚ, ನಡುವೆ ಎಲ್ಲ ದೇವತೆಗಳಿದ್ದಾರೆ. ದೇವರ ಪೂಜೆಗೆ ಅವರು ಬೇಕು. ಆದ್ದರಿಂದ ನಡುವೆ ತುಂಡರಿಸಿಕೊಂಡು ಒಣಗಿ ಹೋದ ಕಾಷ್ಟಗಳಿಂದ ಮಣಿ ಹಾಕ್ಕೊಂಡು ಕುತ್ತಿಗೆಯಲ್ಲಿ ಬಾ ಅಂತಾನೆ. ಅದ್ಯಾಕೆ ಅಂದರೆ ಎಲ್ಲ ದೇವತೆಗಳನ್ನು ನೀನು ಮೈಯಲ್ಲಿ ಹಾಕಿಕೊಂಡಾಗ ವಿಷ್ಣು ಪೂಜೆಗೆ ನೀನು ಯೋಗ್ಯನಾಗ್ತಿ. ಇತರರ ಪೂಜೆ ಮಾಡಿದರೆ ಅದು ಅಸುರ ಪೂಜೆ. ಹಿಂದೆ ಹೇಳಿ ಆಯಿತು ಅದನ್ನೆಲ್ಲ. ವ್ಯಕ್ತಿಯನ್ನು ಕೃಷ್ಣ ತೋರಿಸಿ ಆಯಿತು. ಎಷ್ಟೋ ಜನ ಗೊತ್ತಿಲ್ಲ ತುಳಸಿ ಮಾಲೆ ಯಾಕೆ ಹಾಕುವುದು, ಏನು ಹಾಕುವುದು ಅಂತ. ಪ್ರಧಾನವಾದ ಶಾಸ್ತ್ರೀಯವಾದ ಪುರಾಣದ ಗೆರೆ ಅದು. ಏನು ಮಧ್ಯೆ ಸರ್ವ ದೇವತಾ ಅಂತ. ಎಲ್ಲ ದೇವತೆಗಳು ನಿಂತದ್ದು ಅದರ ಕಾಷ್ಟದಲ್ಲಿ. ನೀನು ಯಾವತ್ತು ಕಾಷ್ಟ ಹೊತ್ತುಕೊಂಡಿದ್ದೀವಿ ನೋಡಿ, ಸಾಯುವಾಗ ತುಳಸಿ ಕಾಷ್ಟದಲ್ಲಿ ಸುಡಲಿಕ್ಕೆ ಹೋಗ್ತಾರೆ, ತುಳಸಿ ಮಾಲೆ ಹಾಕ್ತಾರೆ. ನೀವು 1000 ಹೂಮಾಲೆಗಳನ್ನು ಹಾಕಿ ತುಳಸಿ ಮಾಲೆ ಹಾಕದಿದ್ದರೆ ಶವ ಯೋಗ್ಯ ಇಲ್ಲ. ಎಷ್ಟು ಗಂಧದ ನೋಡಿ, ಮೊನ್ನೆ ಅವರಿಗೆಲ್ಲ 200 ಗಟ್ಟಲೆ ಕೆಜಿ ಗಟ್ಟಲೆ ಗಂಧದ ಕೊರಡಾಕಿದ್ರು. ಅದು ದೇವರಿಗೆ ಹಾಕಬೇಕಯ್ಯ, ತೇದಿ. ಅದು ಹಚ್ಚಿಕೊಳ್ಳಿಕ್ಕಿರುವಂಥದ್ದು ಪರಿಮಳ ವಸ್ತು. ಸುಡ್ಲಿಕ್ಕೆ ಕಟ್ಟಿಗೆ ಸಾಕು. ಗಂಧದ ಕೊರಡಿನಿಂದ ಸುಟ್ಟದ್ರಿಂದ ಏನು ಬೂದಿ ಚಂದ ಬರುವುದಿಲ್ಲ ಹೊರಗೆ. ಅದರಿಂದ ದೊಡ್ಡ ಮೋಕ್ಷವೋ ಸ್ವರ್ಗವೋ ದೊಡ್ಡದೋ, ಗಂಧದ ಕಾಡು ಸಿಗುತ್ತೆ, ಗಂಧದ ವನ ಸಿಗುತ್ತೆ. ಇಲ್ಲಾದರೆ ಮಂದಾರವನ, ಪಾರಿಜಾತವನ. ಇವನಿಗೆ ಗಂಧದ ಕೊರಡೆಯಲ್ಲಿ ಹಾಕಿದರೆ ಗಂಧದ ವನಕ್ಕೆ ಹೋಗ್ತಾನೆ. ಸ್ವರ್ಗದಲ್ಲಿ ಏನಿಲ್ಲ, ಎಲ್ಲ ಒಂದೇ ಅಷ್ಟೇ. ಮಾಡಿದ ಕರ್ಮ ಅವನ ಬೆನ್ನಿಂದ ಬರುವುದಷ್ಟೇ, ಅದರ ಆಚೆಗೇನು ಅಲ್ಲ. ವಾಸ್ತವವೇ ಹಾಕಬೇಕಾದ ತುಳಸಿ ಕಾಷ್ಟ, ಅದರಿಂದ ವಿಶೇಷ. ಹೀಗೆ ಬಹಳ ಚೆನ್ನಾಗಿ ಏನು ಮಧ್ಯೆ ಸರ್ವ ದೇವತಾ ಯದಗ್ರೇ ಸರ್ವ ವೇದಾಶ್ಚ, ಅದರ ತುದಿ ದೇವರಿಗೆ ಒಪ್ಪಿಸಬೇಕು. ಅದರ ಮಂಜರಿ, ಅದರ ದಳ, ಅದರ ಕುಡಿ. ಯಾಕೆ ಕಿಸಲಯ ಅಂದರೆ ಅದು ವೇದಗಳ ವಸ್ತು. ವೇದವನ್ನು ಭಗವಂತ, ವೇದ ಇಷ್ಟ ಸರ್ವೈಹಮೇವ ವೇದ್ಯ ಅಂತ, ವೇದ್ಯನಾದ ಭಗವಂತ ಅಂತ ಗೊತ್ತಾಗಲಿ. ಅದನ್ನು ಯಾರಿಗೂ ತುಳಸಿ ಬೇಡ. ಯಾಕೆ ಅಂದರೆ ಯಾರು ವೇದ ವೇದ್ಯರಲ್ಲ. ಪರಿಪೂರ್ಣ ವೇದ ವೇದ್ಯ ಭಗವಂತನೇ ಎನ್ನುವುದು ಇಲ್ಲಿ ಗೊತ್ತಾಗುತ್ತೆ. ತುಳಸಿ ಅರ್ಚನೆ ಕೇಳಿದರೆ ಸರ್ವಶಬ್ದ ವಾಚ್ಯ ಭಗವಂತ ಅಂತ ಹೇಳೋ ಚಿಂತನೆ. ಎಲ್ಲ ನೀನೇ ಸ್ವಾಮಿ, ಎಲ್ಲ ಗುಣವಂತ ನೀನೆ, ಸರ್ವ ಅನಂತ ಲೋಕ ಪ್ರತಿಪಾದ್ಯ, ವೇದ ಪ್ರತಿಪಾದ್ಯ ನೀನೆ ಅನ್ಲಿಕ್ಕೆ. ಹೀಗೆ ತುಳಸಿಯ ವೈಭವ ಅದು ಹೇಳಿದ್ದು. ಅಶುಚಿ ಅಂದರೆ ಎಲ್ಲಿ ಉಂಟು? ಮಡಿಯಾಗಲಿಕ್ಕೆ ಇರತಕ್ಕ ಒಂದೊಂದು ಇದು ಒಂದು ನಾನು ಮಾತ್ರ ಹೇಳಿದೆ. ಸ್ನಾನವನ್ನಿಟ್ಟುಕೊಂಡು ತತ್ಪೂರ್ವಾವಿಯಾದ ಒಂದು ಅಂದರೆ ದೇಹದ ಶುದ್ಧಿಯ ಬಗ್ಗೆ ಮಾತಾಡಿದಷ್ಟು. ಇನ್ನು ಮಂತ್ರಶುದ್ಧಿ,
ವಾಕ್ಶುದ್ಧಿ, ಮನಃಶುದ್ಧಿ, ಅಪವಿತ್ರ ಪವಿತ್ರೋವ, ಅನೇಕ ಮುಖಗಳಿಂದ. ಅದರಿಂದ ಅಶುಚಿ ಅಂದರೆ ಎಷ್ಟು ಒಟ್ಟು? ಮೃತ್ಶುಚಿ, ಜಲಶೌಚ, ಆನಂತರ ಕಾಲಶೌಚ, ಸೂರ್ಯೋದಯ ಆದ ನಂತರ ಮಿಂದ್ರೆ ಅದು ಲೆಕ್ಕಕ್ಕಿಲ್ಲಯ್ಯ ಅಂತಾನೆ, ಅದು ಪ್ರಯೋಜನ ಇಲ್ಲ ಅಂತಾನೆ. ಸೂರ್ಯೋದಯಕ್ಕಿಂತ ಮುಂಚೆ ಮಿಂದ್ರೆ ಅದು ಪ್ರಧಾನ, ಮತ್ತು ಮಿಂದ್ರೆ ಹೋಗ್ಬೋದು, ಅದು ವಿಷಯ ಬೇರೆ. ಎರಡೆರಡು ಸ್ನಾನ ಬೇರೆ. ಆದರೆ ಒಂದು ಸ್ನಾನ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಹಾಸ್ಯಗಿಂದ ಎದ್ದದ್ದು ಆಗಲೇಬೇಕು ಅಂತ. ಇಲ್ಲ ನಾವು ಧ್ಯಾನ ಸ್ನಾನ ಮಾಡ್ತೇವೆ ಒಂದು ಟ್ರಿಪ್ಪು, ಅದು ನಿದ್ದೆ ಅಂತ ಅರ್ಥ. ಮತ್ತೆ ಒಂದು ಟ್ರಿಪ್ ನಿದ್ದೆ, ಧ್ಯಾನ ಸ್ನಾನ ಹೇಳೋದು ಹೇಳಲಿಕ್ಕೆ ಸುಮಾರು ಉಂಟು ರೀ. ಮಂತ್ರ ಸ್ನಾನ, ಸಪ್ತವಿಧ ಸ್ನಾನ ಉಂಟು, ದಶವಿಧ ಸ್ನಾನ ಉಂಟು, ಅದೆಲ್ಲ ಪ್ರಾಯಶ್ಚಿತ್ತ ಸ್ನಾನಗಳು. ಪ್ರಯೋಜನ ಎಂತ ಉಂಟು? ಅಂತಹ ಧಾರಡಿ ನಮ್ಮಲ್ಲಿ ಎಲ್ಲಿದೆ? ಮಂತ್ರ ಸ್ನಾನ ಧಾರಡಿ ಇದೆಯಾ? ಒಳಗೆ ಕೂತ ಭಗವಂತನನ್ನು ಕಂಡ್ರೆ ಆಗುತ್ತೆ, ಹೌದು, ಅದು ಯೋಗಿಗಳಿ. ಆದ್ದರಿಂದ ಕರ್ಮಗಳಲ್ಲಿ ಮಾಡುವ ಮುಂಚೆ ಅಶುಚಿಯಾಗಿ ಮಾಡಬಾರ್ದು ಅಂತ ಕೃಷ್ಣನಿಗಿರಾದೆ. ಅಶುಚಿಯಾಗಿ ಮಾಡಿದವ ರಾಜಸಕರ್ತೃ ಅಂತ ಆಗ್ತಾನೆ ಹೇಳ್ತಾನೆ. ಅವನು ಬೇಕೆಂದಲೇ ಶಾಸ್ತ್ರವನ್ನು ಒಪ್ಪಲಿಲ್ಲ, ಮಾಡಲಿಕ್ಕೆ ಇಷ್ಟಪಡಲಿಲ್ಲ, ಮಾಡಲಿಲ್ಲ. ಅದನ್ನು ಅವನು ಯೋಗ್ಯ ಕರ್ತೃ ಅಲ್ಲ ಕೃಷ್ಣನ ಪ್ರಕಾರ. ಅದನ್ನು ಮೈಲಿಗೆ ಮಡಿವಂತಿಗೆ ಎನ್ನುವುದು, ಶಾಸ್ತ್ರೀಯ ಎನ್ನುವುದು ಕೃಷ್ಣನ ವಾಕ್ಯದಲ್ಲಿ ಗಟ್ಟಿಯಾಗಿ ಕೂತಿದೆ. ಮತ್ತು ಒಪ್ಪೋರು ಬಿಡುವವರು ಕರ್ತೃತ್ವದ ಮೇಲೆ ಕೂತಿದೆ, ಅದು ಬಿಟ್ಟರೆ ರಾಜಸ. ಅದರಿಂದ ಕರ್ತೃ ಸಾತ್ವಿಕನಲ್ಲಿ ಹೇಳಲಿಲ್ಲ ಇದನ್ನೆಲ್ಲ. ಶುಚಿಯಾಗಿರಬೇಕು ನಾವು ಕೂಡಿಸಿಕೊಳ್ಳಿಕ್ಕೆ, ಲೋಭ ಬಿಟ್ಟಿರಬೇಕು ಕೂಡಿಸಿಕೊಳ್ಳಿಕ್ಕೆ ಸಾತ್ವಿಕನಲ್ಲಿ, ಹಿಂಸೆಯನ್ನು ಮಾಡಬಾರ್ದು ಕೂಡಿಸಿಕೊಳ್ಳಿಕ್ಕೆ. ಕೆಲವು ಅದೇ ಹೇಳಲಿಲ್ಲ. ಮುಕ್ತ ಸಂಘ, ಅನಹಂವಾದಿ, ಧೃತ್ಯುತ್ಸಾಹ ಸಮನ್ವಿತ, ಅಲ್ಲಿಲ್ಲ ಈ ಶಬ್ದಗಳು. ಹಿಂಸೆ ಬಿಟ್ಟವ ಅಂದರೆ ಉತ್ಸಾಹ ಉಂಟು, ಧೃತಿ ಉಂಟು ಹೇಳಿದೆ ಯಾರಿಗೆ ಹೋಗಿ ಬಡಿಯುವುದಿಲ್ಲ, ಅದು ಬಿಟ್ಟು ಉತ್ಸಾಹ. ಅದನ್ನು ಅನೇಕ ರಾಜಸ ಕರ್ತೃವಿನ ಲಕ್ಷಣಗಳಲ್ಲಿ ಇಲ್ಲ ಅಂತ ಮಾಡಿಕೊಳ್ಳಿಕ್ಕೆ ಸಾತ್ವಿಕನಲ್ಲಿ ನಾವು ಸೇರಿಸಿಕೊಳ್ಳಿಕ್ಕೆ ಉಂಟು. ಇನ್ನು ತಾಮಸನನ್ನು ನೋಡಿದಾಗ ತುಂಬ ನೋಡಲಿಕ್ಕೆ ಬರುತ್ತೆ. ಕೊನೆಗೆ ಅವನು ಸಿದ್ಧ್യോ ನಿರ್ವಿಕಾರ ಸಾತ್ವಿಕ. ಇವನು ಬಂದಾಗ ಗಮ್ಮತ್ತು ಮಾಡ್ತಾನೆ, ಇಲ್ಲದಾಗ ಬೊಬ್ಬೆ ಹೊಡ್ಕೊಳ್ತಾನೆ. ಕರ್ಮ ಮಾಡಿಯೂ ಕರ್ಮ ಎಂತ ಬರಲಿಲ್ಲ, ನನ್ನ ಪ್ರಾರಬ್ಧ ಎಲ್ಲ ಹಾಳಾಗಿ ಹೋಯಿತು, ಪೂರೋಹಿತರ ತಿಂದಾಕಿದ್ರು, ಹಾಗೆ ಬೈದುಕೊಳ್ತಾನೆ. ಕೆಲಸ ಆದರೆ ಖುಷಿ ಪಡ್ತಾನೆ, ಗಮ್ಮತ್ತಾಯಿತು, ಮಾಡಿದೆ, ಎಲ್ಲ ಬಂತು. ಹಾಗೆ ಹರ್ಷ ಶೋಕ ಅನ್ವಿತ. ಕರ್ಮದಲ್ಲಿ ಏನಾದರೂ ಆದರೆ ಹೆಚ್ಚು ಕಡಿಮೆ ಆದರೆ ಗಮ್ಮತ್ತು ಮಾಡಿಕೊಳ್ತಾನೆ. ನಿಜವಾದ ಕರ್ಮಕ್ಕೆ ಏನು ಫಲ ಕೊಡುವ ಸಾಮರ್ಥ್ಯ ಇಲ್ಲ, ಆದರೆ ಇವನಿಗೆ ಗೊತ್ತಿಲ್ಲ, ಇವ ಪೆದ್ದ. ಆದ್ದರಿಂದ ಕರ್ಮದಿಂದಲೇ ಖುಷಿಯಾಯಿತು ಅಂತ ಮಾಡ್ತಾನೆ, ಕರ್ಮವೇ ಕೈಕೊಟ್ಟಿತು ಅಂತ ಬೊಬ್ಬೆ ಹೊಡ್ಕೊಳ್ತಾನೆ. ಆದರೆ ಬೀಗ್ತಾನೆ, ಹೋದರೆ ಬಾಗ್ತಾನೆ. ಇದು ರಾಜಸನ ಲಕ್ಷಣ ಅಂತೇಳಿ ರಾಜಸನು ಫಲದ ಮೇಲೆ ಎಷ್ಟು ಬಿದ್ದಿದ್ದಾನೆ ಅಂತ ಹೇಳ್ತಾನೆ. ಕರ್ಮಫಲ ಪ್ರೇಪಿಸುವೊಮ್ಮೆ ಹೇಳಿ ಆಯಿತು, ಕರ್ಮಕ್ಕೆ ಅಂಟಿದ್ದಾನೆ ಅಂತ. ಅಂಟಿದ್ದಾನೆ ಮಾತ್ರ ಅಲ್ಲ, ಬಂದ ತಕ್ಷಣ ಅದನ್ನು ಡ್ರಾ ಮಾಡ್ತಾನೆ, ಬಾರದಿದ್ದರೆ ಅದರ ಮೇಲೆ ಗಲಾಟೆ ಮಾಡ್ತಾನೆ. ಎರಡೂ ಉಂಟು. ಮಾಡಿದ ತಕ್ಷಣ ಫಲದ ಮೇಲಿನ ಅವನ ಇರಾದೆಗಳು, ವ್ಯತ್ಯಾಸಗಳು, ವೇಗ ಆಗತಕ್ಕಂತಹ ತುಮುಲಗಳು, ಹೆಚ್ಚು ಕಡಿಮೆ ಆಗತಕ್ಕಂತಹ ಭಾವ ವಿಕಾರಗಳನ್ನೆಲ್ಲ ಕೃಷ್ಣ ತೋರಿಸಿಕೊಟ್ಟ. ವಾಸ್ತವವಾಗಿ ಕರ್ಮ ಮಾಡಿ ಗಮ್ಮತ್ತು ಅನಿಸಿಕೊಳ್ಳಬಾರದು. ಕರ್ಮ ಮಾಡಿ ಅಯ್ಯೋ ಯಾಕೆ ಮಾಡಿದಯ್ಯ ಅಂತ ಬೈದುಕೊಳ್ಳಬಾರದು. ಆದ್ದರಿಂದ ಒಳ್ಳೆಯ ರೀತಿಯಿಂದ, ಶ್ರದ್ಧೆಯಿಂದ, ಮುತುವರ್ಜೆಯಿಂದ ಕರ್ಮವನ್ನು ಮಾಡಬೇಕಂತ ತೋರಿಸಲಿಕ್ಕೆ ಕರ್ಮದ ಮೇಲಿರತಕ್ಕಂತಹ ತಪ್ಪಾಗಿದ್ದರೆ, ಫಲ ಬಾರದಿದ್ದರೆ ಎಲ್ಲಿಯೋ ನನ್ನಿಂದ ತಪ್ಪಿರಬೇಕು ಎನ್ನುವ ತಿದ್ದುವಿಕೆ ಹಾಗೆ. ಫಲ ಕೊಟ್ಟಿದ್ರೆ ಭಗವಂತ ಎಲ್ಲಿಯೋ ಕರ್ಮದ್ದಕ್ಕೆ ಕೊಟ್ಟದ್ದಲ್ಲ, ನನಗೆ ಕೊಟ್ಟದ್ದಲ್ಲ, ಫಲವನ್ನು ಕೊಟ್ಟು ನನ್ನನ್ನು ಉತ್ತಮವಾಗಿ ಇನ್ನಷ್ಟು ಮಾಡುವಂತ ಪ್ರವೋಕ್ ಮಾಡಲಿಕ್ಕೆ, ಬೆನ್ನು ತಟ್ಟಲಿಕ್ಕೆ ಕೊಟ್ಟದ್ದು. ಅನಿಸಿಕೊಂಡು ಇನ್ನೂ ಕರ್ಮದಲ್ಲಿ ತೊಡಗಿಕೊಂಡು ಒಳ್ಳೆಯ ರೀತಿಯನ್ನು ಮಾಡಲಿಕ್ಕೆ ಕಲಿಬೇಕು. ಅದನ್ನು ಹರ್ಷಕ್ಕೂ ಶೋಕಕ್ಕೂ ಫಲ ಕಾರಣ ಆಗದಂತಿರುವುದು ಅದು ಸಾತ್ವಿಕನ ಲಕ್ಷಣ. ಅದಕ್ಕೆ ಜೋತು ಬಿದ್ದಿರುವುದು ರಾಜಸ ಕರ್ತರಾಗ್ತಾನೆ ಅಂತ ಕರ್ತೃ ಲಕ್ಷಣ ಹೇಳಿದ್ದಾನೆ. ತ್ರಿಕೃಷ್ಣ ಅರ್ಪಣೋಸ್, ತ್ರಿಕೃಷ್ಣ ಅರ್ಪಣೋಸ್, ತ್ರಿಕೃಷ್ಣ ಅರ್ಪಣೋಸ್, ತ್ರಿಕೃಷ್ಣ ಅರ್ಪಣೋಸ್, ತ್ರಿಕೃಷ್ಣ ಅರ್ಪಣೋಸ್, ತ್ರಿಕೃಷ್ಣ